ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಕ್ವಶನ್ಸ್ ಆಫ್ 2024 ಪೇಪರ್ ಏನಿದೆ ಅದನ್ನು ಐ ವಿಲ್ ಡೀಲ್. ಓಕೆ, ಫಸ್ಟ್ ವಿಡಿಯೋ ದಿಸ್ ವಾಸ್ ಅ ಪಾರ್ಟ್ 1. ಓಕೆ, ಈ ವಿಡಿಯೋ ಏನಿದೆ ದಿಸ್ ವಾಸ್ ಅ ಪಾರ್ಟ್ 1. ಇದರಲ್ಲಿ ನಾನು ಲೈಕ್ ಫಸ್ಟ್ 10 ಕ್ವಶನ್ಸ್ ಓಕೆ ಅದನ್ನು ಅನಲೈಸ್ ಮಾಡಿದೆ. ಯಾವ ಥರ ಇತ್ತು ಕ್ವಶನ್ಸ್ ಏನಿದೆ ಅದರ ದೇರ್ ವಾಸ್ ಅ ಗುಡ್ ರೆಸ್ಪಾನ್ಸ್. ಓಕೆ, ಫಾರ್ ದಿಸ್ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಕಮೆಂಟ್ಸ್ ಆಲ್ಸೋ ಬಂದಿತ್ತು. And there were one comment was like Spectrum book, Spectrum 700 pages ಇದೆ, ಹೆಂಗೆ ಅದನ್ನ ಡೀಲ್ ಮಾಡ್ಬೇಕು, ಹೆಂಗೆ ಓದಿದ್ರಿ ಅಂತ. ಸಿ ಫಾರ್ 700 pages, ಓಕೆ, ಫಸ್ಟ್ ರೀಡ್ ಅಲ್ಲಿ ಯು ನೀಡ್ ಟು ಸ್ಟಡಿ. ಓಕೆ, ಏನಿದೆ, ಏನು ಕಂಟೆಂಟ್ ಏನಿದೆ ಲೈಕ್ ಅದನ್ನ ನೋಡಬೇಕು. ವೆನ್ ಯು ರೀಡ್ ಅಂಡ್ ಅನಲೈಸ್ ದ PYQs, ಓಕೆ, PYQs ಅನಲೈಸ್ ಮಾಡಿದಾಗ ವಿಲ್ ಕಮ್ ಟು ನೋ ವಾಟ್ ಆನ್ ಆಲ್ ನೀಡ್ ಟು ಸ್ಟಡಿ. ಅಲ್ಲಿ ನಿಮಗೆ ಪ್ರಿಯಾರಿಟಿ ಗೊತ್ತಾಗುತ್ತೆ, ವಿಚ್ ಇಸ್ ಬೀನ್ ಸ್ಟ್ರೆಸ್ಡ್ ಬೈ ಅವರ್ ಶ್ರೀಹರಿ ಸರ್ ಅಂಡ್ ನಾವು ಪ್ರಿಪೇರ್ ಆಗಿದ್ದು ಹಂಗೆ. ದಟ್ ಈಸ್ PBS strategy. ಅಲ್ಲಿ priority which section, ಯಾವ ಸೆಕ್ಷನ್ ಇಂದ most number of questions in recent PYQs and even for mains also. Okay, mains non cooperation movement ಇರ್ಬೋದು, civil disobedience movement, and the most of the questions will come from this Ambedkar and Gandhi tussle ಇರ್ಬೋದು, the differences. ಅದು that is the mains part. For prelims you need to focus on like facts. Okay, facts like majorly Anglo-Mysore war. Okay, Anglo-Mysore war which is also included in Anglo-Mysore war ಏನಿದೆ ಅದು ನಿಮಗೆ ಲೈಕ್ ಇಟ್ ಆಲ್ಸೋ ಇನ್ಕ್ಲೂಡ್ ಕರ್ನಾಟಕ ಹಿಸ್ಟ್ರಿ. ಓಕೆ, ಇಂಡಿಯನ್ ಹಿಸ್ಟ್ರಿಲಿ ದಟ್ ವಾಸ್ ಅ ಮೇಜರ್ ಪಾರ್ಟ್ ಅನ್ಕೊಂಡ್ರೆ, ಇನ್ನೊಂದು ಇನ್ ಕರ್ನಾಟಕ ಹಿಸ್ಟ್ರಿ ದಟ್ ವಾಸ್ ಅ ಮೇಜರ್ ಪಾರ್ಟ್. ಸೊ ದರಲ್ಲಿ ನಿಮಗೆ 4 ಮೈಸೂರು ವಾರ್ಸ್ ಏನಿದೆ ಅದನ್ನ ಯು ನೀಡ್ ಟು ಫೋಕಸ್ ವೆನ್ ಯು ಆರ್ ರಿವೈಸಿಂಗ್ ಫಾರ್ ಸೆಕೆಂಡ್ ಆರ್ ಥರ್ಡ್ ಟೈಮ್. ಅಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಹೂವೇರ್ ದ ನಿಮ್ಗೆ ಈಚ್ ಕ್ವಶನ್ಸ್ PYQs ಇಲ್ಲಿ ಬಂದಿದೆ. ಸೊ ಹೂವೇರ್ ದ ಲೈಕ್ ಆ ಟೈಮಲ್ಲಿ ಈಚ್ ವಾರ್ 1, 2 ಮತ್ತೆ 3 ಅಲ್ಲಿ ಹೂವೇರ್ ದ ವೈಸ್ರಾಯ್ಸ್ ಯಾರಿದ್ರು, ಓಕೆ, ಕಮಿಷನರ್ಸ್ ಯಾರಿದ್ರು ಆ ಟೈಮಲ್ಲಿ, ಮೇನ್ಲಿ ವೈಸ್ರಾಯ್ಸ್ ಅಂಡ್ ಸೆಕ್ರೆಟರೀಸ್. ಸೊ ದಟ್ ಈಸ್ ದ ಇಶ್ಯೂ. ಇಟ್ ಮೇ ಲುಕ್ 700 pages ಬಲ್ಕಿ ಅಂತ ಅನ್ಸ್ಬೋದು, ಬಟ್ ವೆನ್ ಯು ಸ್ಟಡಿ ಅಂಡ್ ಯು ನೀಡ್ ಟು ರಿಮೆಂಬರ್ ಲೈಕ್ ಅ ಸ್ಟೋರಿ ಟೈಪ್. ಯಾವ ಇವೆಂಟು ಏನಾಯ್ತು ಆ ಸ್ಟೋರಿ ತರ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ರಾದರ್ ದನ್ ಜಸ್ಟ್ ಬೈ ಆಟಿಂಗ್. ಮತ್ತೆ ನೀಡ್ ಟು ಅನಲೈಸ್ ಥ್ರೂ PYQs. ಓಕೆ, and one more like comment was like ಸ್ವಲ್ಪ ಶಾರ್ಟ್ ಆಗಿ ಹೇಳಿ ಅಂತ. ಸೊ ಐ ವಿಲ್ ಬಿ ಕವರಿಂಗ್ ಅರೌಂಡ್ 15 to 20 questions. ಓಕೆ, ಇನ್ ಅರೌಂಡ್ 30 to 35 minutes. ಲೆಂತ್ ಕಮ್ಮಿ ಇರುತ್ತೆ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು again ರಿವಿಷನ್ ಮಾಡ್ಬೇಕಾದ್ರೆ ಅಂತ. ಓಕೆ, ಥ್ಯಾಂಕ್ಸ್ ಅಂಡ್ ಲೆಟ್ಸ್ ಜಂಪ್ ಟು ದ ವಿಡಿಯೋ. ಓಕೆ, and let's start the question. See, ಇಲ್ಲಿ next 11 question and one more thing, they was asking for Kannada like questions. Okay, ಅಂತ in this paper it's only an English part ಇದೆ. ಕನ್ನಡ ಇಫ್ ಐ ಜಂಪ್ ಅದು ಸೀರೀಸ್ ಚೇಂಜ್ ಆಗುತ್ತೆ, ನಾಟ್ ಡೌನ್ಲೋಡೆಡ್, ತಿರ್ಗಾ ಇದಾಗುತ್ತೆ. ಸೊ ಡೋಂಟ್ ವರಿ, ನಿಮ್ಗೆ ಕನ್ನಡ ಇದ್ರೆ ಸೊ ಬಿ ಸೀರೀಸ್ ಇದು ಐ ಆಲ್ರೆಡಿ ಟೋಲ್ಡ್. ದ ಬಿ ಸೀರೀಸ್ ನೀವು ಇಟ್ಕೊಂಡು ಕ್ಯಾನ್ ಅನಲೈಸ್. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಫಾರ್ ಕನ್ನಡ ಪೀಪಲ್. ಸೊ ನೌ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. ಓಕೆ, who among the following women revolutionaries at the age of 15 years along with her associate shot Komila district magistrate Stephen to death? She also joined Revolutionary Jugantar Party. In 1939, she was released as per amnesty treaty between the government and Mahatma Gandhi. After this, she joined the Indian National Congress. Later, she also participated in communist movement. She authored a book titled Aruna Bani. Okay, see, ಇಷ್ಟು ದೊಡ್ಡ ಕ್ವಶನ್ ಎಕ್ಸಾಮ್ ಹಾಲಲ್ಲಿ ಇಟ್ ವಿಲ್ ರೀಡ್ ಓದ್ಬಿಟ್ಟು ಅನಲೈಸ್ ಮಾಡಿ ಇದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಇವನ್ ದಿಸ್ ಕ್ವಶನ್ ಐ ವಿಲ್ ಮಾರ್ಕ್ ಇಟ್ ಅಸ್ ಟಫ್. ಓಕೆ, ಇದನ್ನ ನಾನು ಫಸ್ಟ್ ರೌಂಡ್ ಅಲ್ಲಿ ಆಗಲಿ ಅಲ್ಲಿ ನಾನು ಐ ವಿಲ್ ನಾಟ್ ಮಾರ್ಕ್, ಐ ವಿಲ್ ಮಾರ್ಕ್ ಕಮ್ ಇನ್ ಸೆಕೆಂಡ್ ರೌಂಡ್, ಅಲ್ಲಿ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ದಿಸ್ ಐ ಆಮ್ ಟೆಲಿಂಗ್ ದ ಅಪ್ರೋಚ್. ಇದು ಈ ವಿಡಿಯೋ ಲೈಕ್ ಕರೆಕ್ಟ್ ಆನ್ಸರಾ ರಾಂಗ್ ಆನ್ಸರಾ ಅದಲ್ಲ. ವಾಟ್ ಶುಡ್ ಬಿ ಅವರ್ ಅಪ್ರೋಚ್, ಹೌ ಡು ಯು ನೀಡ್ ಟು ಅಟೆಂಪ್ಟ್ ಅಂಡ್ ಮ್ಯಾಕ್ಸಿಮೈಸ್ ದ ಸ್ಕೋರ್ ಅಂತ. ಅಂಡ್ ಆಲ್ಸೋ ಇದೆ ದ ಫ್ಯಾಕ್ಟ್ಸ್. ಇದು ಇಲ್ಲಿ ಸ್ಟೇಟ್ಮೆಂಟ್ಸ್ ಏನು ಎಲಿಮಿನೇಷನ್ ಟ್ರಿಕ್ ವರ್ಕೌಟ್ ಆಗುತ್ತೆ, ಯು ನೀಡ್ ಟು ನೋ ಇಂಡಿವಿಜುವಲಿ. ಅಂಡ್ ದೀಸ್ ಹೇಳಂದಲ್ಲ ಪ್ರೀತಿ ಇಲ್ಲ, ಆಲ್ ದೀಸ್ ನೇಮ್ಸ್ ಆರ್ ದೇರ್ ಇನ್ ಸ್ಪೆಕ್ಟ್ರಮ್. ನನ್ನ ಪ್ರಕಾರ ಚಾಪ್ಟರ್ 17 ಅನ್ಸುತ್ತೆ, ದಟ್ ವಾಸ್ ಎಮರ್ಜೆನ್ಸ್ ಆಫ್ ಸ್ವರಾಜಿಸ್ಟ್ ಮೂವ್ಮೆಂಟ್. ಇಫ್ ಯು ಗೋ ಅಂಡ್ ಚೆಕ್, ಆ ಚಾಪ್ಟರ್ ಅಲ್ಲಿ ಆಲ್ ದೀಸ್ 3 ನೇಮ್ಸ್ ಆರ್ ದೇರ್. ಬೆಂಗಾಲ್ ರೆವಲ್ಯೂಷನರಿ, ವಾಟ್ ಐ ರಿಮೆಂಬರ್. ಸೊ ಈಚ್ ನೇಮು ದೇರ್ ಇಸ್ ಎ ಪ್ರೆಸೆಂಟ್. ಅದರಲ್ಲಿ ಇಷ್ಟು ಡೀಟೇಲ್ ಆಗಿ ನೋಟ್ಸ್ ಅಲ್ಲೂ ಇಲ್ಲ. ಸೊ ದೀಸ್ ಕ್ವಶನ್ಸ್ ಐ ವಿಲ್ ಮಾರ್ಕ್ ಇಟ್ ಆಫ್. ಇವನ್ ನಾನು ಸ್ಕಿಪ್ ಮಾಡಕ್ ನೋಡ್ತೀನಿ. ಇವನ್ ಮೈ ಅಟೆಂಪ್ಟ್ಸ್ ಆರ್ ಗುಡ್. ಓಕೆ, ಈ ಕ್ವಶನ್ ಬಿಟ್ಟು ಇಫ್ ಮೈ ಅಟೆಂಪ್ಟ್ಸ್ ಅರೌಂಡ್ 93 ಅಲ್ಲಿದ್ರೆ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ನಾನು ಹೇಳಿದ್ನಲ್ಲ 5 to 6 ಅರೌಂಡ್ 7 ಕ್ವಶನ್ಸ್ ವಿಲ್ ಬಿ ನಾಟ್ ನೋಯಿಂಗ್, ನಿಮ್ಗೆ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಕ್ವಶನ್ಸ್ ಈ ತರ ಓವರ್ ಆಲ್ ಪೇಪರ್ ನೋಡಾದ್ಮೇಲೆ ಐ ವಿಲ್ ಡಿಸೈಡ್ ಓಕೆ ವೆನ್ ಐ ನೀಡ್ ಟು ಅಟೆಂಡ್ ದಿಸ್ ಆರ್ ನಾಟ್. ಹಿಯರ್ ದ ಆನ್ಸರ್ ಇಸ್ ಶಾಂತಿ ಘೋಷ್. ಓಕೆ, ಶಾಂತಿ ಘೋಷ್ ಆನ್ಸರ್. Again, I am telling this is not about the class of which is right or wrong. Already nimge answer key ide, revised answer key ide. What should be your approach? That is the main intention of this video.
ಅಂಡ್ ಫಾರ್ ದೋಸ್ ಆರ್ ಲೈಕ್ PYQ ಅನಲೈಸ್ ಮಾಡ್ಬೇಕಾದ್ರೆ ನೀವು ನೆಕ್ಸ್ಟ್ ಬೀನಾ ದಾಸ್, ಸುನೀತಾ ಚೌಧರಿ, ಪ್ರೀತಿಲತಾ, ಜಸ್ಟ್ ಫ್ಯೂ ಪಾಯಿಂಟ್ಸ್ ಇಷ್ಟು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಡೋಂಟ್ ರನ್ ಬಿಹೈಂಡ್ ದಿಸ್. ಓಕೆ, ಈ ತರ ಕ್ವಶನ್ ಕೇಳಿದಾರೆ ಅಂದ್ರೆ ಡೋಂಟ್ ಪ್ರಿಪೇರ್. ಈಗ ಪ್ರತಿಯೊಂದು ಯಾವ್ದೇ ಹೆಸರು ಬಂದ್ರು ಅವ್ರು ಇಷ್ಟು ಡೀಟೇಲ್ ಆಗಿ ಪ್ರಿಪೇರ್ ಆಗಕ್ ಹೋದ್ರೆ ಇಟ್ ವಿಲ್ ಟೇಕ್ ಅರೌಂಡ್ ಪ್ರಿಲಿಮ್ಸ್ ಪ್ರಿಪೇರ್ ಆಗಕ್ಕೆ ಇಲ್ಲಿ ನಿಮ್ಗೆ 3-4 months ಆಗೋಗುತ್ತೆ. ಇಷ್ಟು ಡೀಟೇಲ್ ಆಗಿ ಪ್ರತಿ ಕ್ವಶನ್ ಹಿಂಗ್ ಹೋಗ್ತೀನಿ. ಯು ನೀಡ್ ಟು ಬಿ ಸ್ಮಾರ್ಟ್ ಎನಫ್. Here it is not about, ನಾನು ಆಗ್ಲೇ ಹೇಳಿದೆ, it is not about scoring. You need to clear the cutoff. By suppose the cutoff is 200, if you get 200, 200.5 is also enough. If you score 250, 300 doesn't matter. Okay, that is good. But here main aim irodu marks scoring is in mains. Okay, here the intention should be clearing the cutoff. Okay, here the answer is Shanti Ghosh. And my approach ಹೇಳನಲ್ಲ, these names are there. Next ನೀವು PYQs ಮಾಡ್ಬೇಕಾದ್ರೆ what were they like, ಅನಲೈಸ್ ಮಾಡ್ಬೇಕಾದ್ರೆ ಶಾರ್ಟ್ ನೋಟ್ಸ್ ಮಾಡ್ಬೇಕಾದ್ರೆ ಬೀನಾ ದಾಸ್. ನಾನು ಒನ್ ಮೋರ್ ಥಿಂಗ್, ಅಂಡ್ ದಿಸ್ ಅದು ಡೀಟೇಲ್ಡ್ ಸಿನಾಪ್ಸಿಸ್ ಈ ಪೇಪರ್ಗೆ ಇಟ್ಸ್ ಆಲ್ರೆಡಿ ದೇರ್. ಓಕೆ, ಇವನ್ ಇನ್ ಕನ್ನಡ ವಿ ಹ್ಯಾವ್ ಡನ್. ಐ ವಿಲ್ ಶೋ ಇನ್ ದ ಲಾಸ್ಟ್. ಕನ್ನಡದಲ್ಲೂ ಆಲ್ರೆಡಿ ಸಿನಾಪ್ಸಿಸ್ ರೆಡಿ ಇದೆ. ದಟ್ ವಿಲ್ ಬಿ ಅಪ್ಲೋಡೆಡ್ ಒನ್ಸ್ ದಿಸ್ ಲೈಕ್ 50 ಕ್ವಶನ್ಸ್ ಮುಗಿದ್ಮೇಲೆ 50 ಕ್ವಶನ್ಸ್ ಅಪ್ಲೋಡ್ ಆಗುತ್ತೆ ಇನ್ ಟೆಲಿಗ್ರಾಮ್. ಡೋಂಟ್ ವರಿ, ಜಸ್ಟ್ ಇಲ್ಲಿ ನೀವು ಅನಲೈಸ್ ಮಾಡಿ. ಗಾಟ್ ಇಟ್? ಅಂಡ್ ಆಲ್ಸೋ ಜುಗಂತರ್ ಪಾರ್ಟಿ, when was it established, who was the founder ಅನ್ನೋದನ್ನ ನೀವು ಇಲ್ಲಿ ಲೈಕ್ ಶಾರ್ಟ್ ನೋಟ್ಸ್, ಜಸ್ಟ್ ಎನಿ ಪಾಯಿಂಟ್ ಯು ನೀಡ್ ಟು ಬಿ 3 to 4 points ಅಷ್ಟೇ ಇರಬೇಕು. ದಟ್ಸ್ ದ ಕೀ ವರ್ಡ್ಸ್. ಓಕೆ, ತುಂಬಾ ನೋಟ್ಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹಿಯರ್ ಆನ್ಸರ್ ಇಸ್ ಶಾಂತಿ ಘೋಷ್. ಐ ವಿಲ್ ಮಾರ್ಕ್ ಇಟ್ ಆಸ್ ಟಫ್. ಓಕೆ, ಇವನ್ ಯು ಕ್ಯಾನ್ ಸ್ಕಿಪ್. ಓಕೆ, ಸ್ಕಿಪ್ ಮಾಡ್ರು ನೋ ಪ್ರಾಬ್ಲಮ್. ಅದೇ ಹೇಳಿದ್ನಲ್ಲ, ಯುವರ್ ಅಟೆಂಪ್ಟ್ಸ್ ಆರ್ ಗುಡ್ ಅಂತ ಇದ್ರೆ. ಓಕೆ, so let's jump to next question. Question number 12, which is polity. Which of the following is not related to? Okay, so the following is not related to article 164. Please read carefully. ಹೇಳಿದೆ ನಿಮ್ಗೆ ಆಲ್ರೆಡಿ ಇನ್ಕರೆಕ್ಟ್, ನಾಟ್ ಕ್ವಶನ್ ರೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಪೀಪಲ್ ಇದರಿಂದನೇ ಎಷ್ಟೋ ಮಾರ್ಕ್ಸ್ ಕಟ್ ಆಫ್ ಇಂದ ಲೈಕ್ ಲಿಸ್ಟ್ ಇಂದ ಆಚೆ ಬಂದಿರೋರು ಇದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 164. ಸಡನ್ ಆಗಿ ನಿಮಗೆ 164 ನೆನಪಾಗ್ತಾರೆ ಇರ್ಬೋದು ಯಾವ ಆರ್ಟಿಕಲ್ ಆಗುತ್ತೆ, ಲೈಕ್ ವಾಟ್ ಇಟ್ ಈಸ್ ಅಂತ. ಲೆಟ್ಸ್ ಸಿ ದ ಸ್ಟೇಟ್ಮೆಂಟ್. ಇಟ್ ವಾಸ್ ಇನ್ಸರ್ಟೆಡ್ ಇಂಟು ಕಾನ್ಸ್ಟಿಟ್ಯೂಷನ್ ಥ್ರೂ 91st Constitutional Amendment Act. Okay, next, according to this article, the strength of Council of Ministers shall not exceed 15% of total members of Lok Sabha and state legislature, excluding Prime Minister and Chief Minister. This is the key word. Okay, it is actually including. Okay, they have just made it as excluding. ಈ ತರ ನಿಮಗೆ ಪಾಲಿಟಿಲಿ they will make ಈ ತರನೇ ನಿಮಗೆ ಕ್ವಶನ್ಸ್ ನ they will ಟ್ರ್ಯಾಪ್ ಅಥವಾ ಡಿಫಿಕಲ್ಟ್ ಅಥವಾ ಚೇಂಜ್ ಮಾಡೋದು. ಇವನ್ ಲೈಕ್ ಸಮಥಿಂಗ್ ವಿಚ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಅಂತ ಹೇಳ್ತಾರೆ, ಅದು ಮೆನ್ಷನ್ ಆಗಿರಲ್ಲ. ಓಕೆ, ಕಾನ್ಸ್ಟಿಟ್ಯೂಷನಲಿ ಲೈಕ್ ಇರಲ್ಲ. ಸಿಮಿಲರ್ಲಿ ಆ ತರ ಕ್ವಶನ್ಸ್ ದೇ ವಿಲ್ ಮೇಕ್ ಇಟ್ ಎಕ್ಸ್ಕ್ಲೂಡಿಂಗ್, ಇನ್ಕ್ಲೂಡಿಂಗ್. ಇಟ್ ಈಸ್ ಪ್ರೆಸೆಂಟ್ ಇನ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲಿಸಿಟ್ಲಿ. ದೀಸ್ ಆರ್ ದ ಕ್ವಶನ್ಸ್. ಓಕೆ, ದಿಸ್ ಈಸ್ ಆಲ್ಸೋ ಫ್ರಮ್ ಪಾಲಿಟಿ ಎಕ್ಸಾಕ್ಟ್ ಫ್ರಮ್ ರಶ್ನಿಕಾಂತ್ ಓದಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಗಾಟ್ ಇಟ್? ಸೊ ಹಿಯರ್ ದ ಆನ್ಸರ್ ಈಸ್ 3, which is not related to. Second one not related, excluding alla, it is including. It is if you analyze the PYQs also, even in UPSC also polity question alli itarane, it was a part of constitution, constitutionally explicitly mentioned. Okay, ಈ ತರ ಕೊಟ್ಟಿರ್ತಾರೆ, ಬಟ್ ಅದು ಇರಲ್ಲ. ಗಾಟ್ ಇಟ್? ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೈಕ್ 10th ಶೆಡ್ಯೂಲ್ ಏನಿದೆ, ದಟ್ ಈಸ್ 10th ಶೆಡ್ಯೂಲ್ ಆಂಟಿ ಡಿಫೆಕ್ಷನ್, ದಟ್ ವಾಸ್ ಅ ಪಾರ್ಟ್ ಆಫ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇತ್ತು ಅಂತ. ನೋ, ಇಟ್ ವಾಸ್ ಆಡೆಡ್ ಇನ್ 1985 52nd Amendment. ಓಕೆ, ಆ ತರ ಇಲ್ಲಿ ಯಾವ್ದನ್ನು ಬೇಕಾದ್ರೂ ಚೇಂಜ್, 85, 52 ಅದೇ ತರ ಇರುತ್ತೆ. ಇಟ್ ವಾಸ್ ಪಾರ್ಟ್ ಆಫ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್, ಇಟ್ ವಾಸ್ ಲೇಟರ್ ಆಡ್, ಆ ತರ ಕೊಡ್ತಾರೆ. ಎಕ್ಸ್ಕ್ಲೂಡಿಂಗ್, ಇನ್ಕ್ಲೂಡಿಂಗ್, ವಾಸ್ ಎ ಪಾರ್ಟ್, ನಾನ್ ಪಾರ್ಟ್, ಆ ತರ. ಓಕೆನಾ? ದಿಸ್ ವಾಸ್ ಎಕ್ಸಾಕ್ಟ್ಲಿ ಫ್ರಮ್ ಈ ತರ ಕ್ವಶನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಯು ಶುಡ್ ನೆವರ್ ಮೇಕ್ ದೀಸ್ ಕ್ವಶನ್ಸ್ ರಾಂಗ್. ದೀಸ್ ಆರ್ ಫ್ರಮ್ ಡೈರೆಕ್ಟ್ಲಿ ಫ್ರಮ್ ಲಕ್ಷ್ಮೀಕಾಂತ್. ಗಾಟ್ ಇಟ್? See, next question is 13th question. Which of the, even this is polity question, which of the following article directs the state to introduce a scheme and plans to minimize inequalities in income and to endeavor to eliminate inequalities in status and opportunities, not only among individuals but also among the group of peoples? It is also directly from DPSC SP articles. Okay, socialist principles ಏನಿದೆ ನಿಮ್ಗೆ ಗೊತ್ತಿರುತ್ತೆ, ಸೋಷಿಯಲಿಸ್ಟ್, ಸೆಕ್ಯುಲರ್, ಓಕೆ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂಡ್ ಲಿಬರಲ್ ಪ್ರಿನ್ಸಿಪಲ್ಸ್. ಓಕೆ, ದಿಸ್ ಸೋಷಿಯಲಿಸ್ಟ್ ಅಲ್ಲಿ ಬರುತ್ತೆ. ಓಕೆ, ಸಿ ಇದೆಲ್ಲ ನಿಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಏನೂ ಇಲ್ಲ, ಜಸ್ಟ್ ನೀವು ಯು ಶುಡ್ ಬಿ ಥರೋ ಆಫ್ ದಿಸ್ ಆರ್ಟಿಕಲ್ಸ್. ಅದಕ್ಕೆ ನಿಮಾನಿಕ್ಸ್, ಓಕೆ, ದಟ್ ವಿಲ್ ಬಿ ಥಾಟ್ ಬೈ ಶ್ರೀಹರಿ ಸರ್. ನಿಮ್ಮ ಕ್ಲಾಸಸ್ ಅಲ್ಲಿ ಹೆಂಗ್ ಯೂಸ್ ಮಾಡಿ ನಿಮಾನಿಕ್ಸ್, ಓಕೆ, ಹೇಳ್ಕೊಡ್ತಾರೆ. ಓಕೆ, ಸಾರಿ, ಅಂಡ್ ನಿಮಾನಿಕ್ಸ್ ಮೂಲಕ ಯು ನೀಡ್ ಟು ಬಿ ರಿಮೆಂಬರ್ಡ್. ಇಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಏನಿಲ್ಲ. ದೀಸ್ ಕ್ವಶನ್ಸ್ ಯು ಶುಡ್ ನೆವರ್ ಮೇಕ್ ರಾಂಗ್. ಓಕೆ, ದೀಸ್ ಎಲ್ಲ ಹೇಳಿದ್ನಲ್ಲ, ಈ ಫಂಡಮೆಂಟಲ್ ರೈಟ್ಸ್, GPSP, ದೀಸ್ ಆರ್ ಲೈಕ್ ಪ್ರಿಯಾಂಬಲ್ಸ್. ಓಕೆ, ಇದನ್ನ ಮಸ್ಟ್ ಪ್ರಿಯಾರಿಟಿಲಿ ದೀಸ್ ವಿಲ್ ಬಿ ಲೈ ಇನ್ ದ ಟಾಪ್. ಓಕೆ, ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ.
ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ, 38 2 ಎಕ್ಸಾಕ್ಟ್. ಓಕೆ, 38 2, not 38 1 2. See, options are also very close. You should be thorough enough with these articles. ಏನೇನ್ articles? Fundamental right articles, GPSP articles, and also the 11 fundamental duties. Each fundamental duties ಅಲ್ಲಿ even the words they will make the change slightly, they will make change, you will get confused. Okay, that should be your approach. ಇಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಆಗ್ಲಿ ಏನು ಅಷ್ಟಿಲ್ಲ. ದೀಸ್ ಆರ್ ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳ್ತಾರೆ. ಓಕೆ, ದಿಸ್ ವಿಲ್ ಫಾಲ್ ಇನ್ ಈಸಿ. ಫಸ್ಟ್ ಪಾಲಿಟಿ ಕ್ವಶನ್ ಇಸ್ ಆಲ್ಸೋ ಈಸಿ, ದಿಸ್ ಇಸ್ ಟಫ್. ನಾನೇ ಹೇಳ್ತಾ ಇದ್ದೀನಿ, ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಓಕೆ, ದಿಸ್ ಇಸ್ ಹೌ the toppers, or if you want to score around 220 to 30, this is one of my friend, his score is around 225 or 230. Okay, this is how he does the paper. Got it? And next 14th question, consider the following statement. Okay, idu static part. Okay, those who are seeing beginners yarar idare, see ella most of them ಏನು ಮಾಡ್ತಾರೆ, just sources ಅಂತ ಹೇಳ್ತಿರ್ತಾರೆ. They run behind sources, material. Okay, ನಾನು ಏನೇನು ಕ್ವಶನ್ ಹೇಳಿದ ಸೋರ್ಸಸ್ ಮೆಟೀರಿಯಲ್ ಅದನ್ನ ಕಲೆಕ್ಟ್ ಮಾಡೋದ್ರಲ್ಲೇ ಇರ್ತಾರೆ. ಆಲ್ರೆಡಿ ಶ್ರೀಹರಿ ಸರ್ ಹೇಳಿದ್ದಾರೆ, ಮೋಸ್ಟ್ ಆಫ್ ದಮ್ ವಿಲ್ ಬಿ ಮೆಟೀರಿಯಲ್ ಕಲೆಕ್ಟರ್ ಆಸ್ ಅನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ ಅಸಿಸ್ಟೆಂಟ್ ಕಲೆಕ್ಟರ್ಸ್ ಅಂತ. ಓಕೆ, ಇಲ್ಲಿ ಸಿ ವಾಟ್ ಎವರ್ ಐ ಆಮ್ ಟೆಲಿಂಗ್, ದೀಸ್ ಕ್ವಶನ್ಸ್ ಆರ್ ಆಲ್ ಫ್ರಮ್ ಸ್ಟ್ಯಾಟಿಕ್ ಬುಕ್. ಓಕೆ, ಸ್ಟ್ಯಾಟಿಕ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ದಿಸ್ ಇಸ್ ಕರ್ನಾಟಕ ಜಿಯೋಗ್ರಫಿ. ಪಾಲಿಟಿ ಲಕ್ಷ್ಮೀಕಾಂತ್ ಇರ್ಬೋದು, ಇವನ್ ಫಾರ್ ಕನ್ನಡ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಇದು ಏನು ಕನ್ನಡ ಬುಕ್ಸ್ ಏನಿದೆ ಪಾಲಿಟಿ ಮತ್ತೆ ಏನು ಸೂರ್ಯನಾಥ್ ಕಾಮತ್ ಹಿಸ್ಟ್ರಿ ಬುಕ್. ಓಕೆ, ಅದರಲ್ಲೇ ನಿಮ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ಕವರ್ ಆಗುತ್ತೆ. ದಟ್ ಈಸ್ 90 to 95%. ಅದರಲ್ಲಿ ನಿಮಗೆ ಇಟ್ಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ಪ್ರಿಲಿಮ್ಸ್. ಓಕೆ, ಡೋಂಟ್ ರನ್ ಬಿಹೈಂಡ್ 1 or 2 ಕ್ವಶನ್ಸ್. ಅದಕ್ಕೆ ಮೆಟೀರಿಯಲ್ ಚೇಂಜ್ ಮಾಡಬೇಡಿ. ನಾವು ಲೆಟ್ ಅಸ್ ಸಿ ದ 14th ಕ್ವಶನ್. ಮಾಯರ್ ರಿವರ್ flows in borders of Karnataka and Tamil Nadu. Palar river is a tributary of Kaveri. Karanja is a tributary of Manjira, and Manjira is a tributary of Godavari river. Uttara Pinakini is an interstate river flowing between Karnataka and Andhra Pradesh. It originates in Nandidurga. See, this is a static syllabus. Okay, those are at river system. Karnataka rivers ಏನೇನಿದೆ, ಮೇಜರ್ ಕಾವೇರಿ, ಕೃಷ್ಣ, and west flowing rivers Sharavati, Netravati, and this also Palaru, Pennaru, those are red. Okay, idu for them it's very easy. Okay, illi nodi the options is bit difficult. Okay, I make it as moderate type. ಏನಕ್ಕೆ ಅಂದ್ರೆ ಆಪ್ಷನ್ಸ್ 1 2 3 ಆ ಥರ ಕೊಟ್ಟಿಲ್ಲ. ಈಚ್ ಸ್ಟೇಟ್ಮೆಂಟ್ ಯು ಶುಡ್ ನೋ ಪಕ್ಕಾ ಗೊತ್ತಿರಬೇಕು. ಆಲ್ ಓನ್ಲಿ 3 ಓನ್ಲಿ 2 ಓನ್ಲಿ 1 ಇದನ್ನು ತುಂಬಾ ಕೇರ್ಫುಲ್. ಸಿ ಹೌ ದೇ ಹ್ಯಾವ್ ಪ್ಲೇಸ್ಡ್ ಓನ್ಲಿ 1 ಫಸ್ಟ್ ಇರ್ತಿದೆ, ಇಸಲಿ ಆಲ್ ಮೇಲೆ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಲೈಕ್ ಎಕ್ಸಾಮ್ ಅಲ್ಲಿ ಹ್ಯಾಬಿಟ್ ಆಗ್ತಿರುತ್ತೆ ಆಲ್ ಅಂತ, ಲೈಕ್ ಓನ್ಲಿ 1 ಓನ್ಲಿ 2 ಹೋದಾಗ ಹೇಳದ್ನಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಫ್ ಯು ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್ ವಿಲ್ ಮಾರ್ಕ್ ಇಟ್ as. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಇಟ್ ಈಸ್ 3, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಇಲ್ಲಿ ದ ರಾಂಗ್ ಸ್ಟೇಟ್ಮೆಂಟ್ ಇಸ್ ಇದು ಪಾಲಾರ್. ಇಟ್ ಇಸ್ ಟ್ರಿಬ್ಯೂಟರಿ ಆಫ್ ಕಾವೇರಿ ಅಂತ ಕೊಟ್ಟಿದ್ದಾರೆ ಎಲ್ಲ. ಇಟ್ ಈಸ್ ಅನ್ ಇಂಡಿವಿಜುವಲ್ ಓಕೆ ರಿವರ್, ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಟ್ರಿಬ್ಯೂಟರಿ. ಯಾವುದೇ ರಿವರ್ದು ಟ್ರಿಬ್ಯೂಟರಿ ಅಲ್ಲ. ಗಾಟ್ ಇಟ್? ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್. ನಂದಿದುರ್ಗ ಇಂದ ರೈಸ್ ಆಗುತ್ತೆ. ಓಕೆ, ಪಾಲಾರ್ ಇಟ್ ರೈಸಸ್ ಫ್ರಮ್ ನಂದಿದುರ್ಗ. ಓಕೆ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಅಂತ ರಿವರ್ಸ್ ಬರುತ್ತೆ. ಇವನ್ ದಟ್ ರೈಸಸ್ ಫ್ರಮ್ ಆಂಧ್ರ ಪ್ರದೇಶ್. ಸಿ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಇಟ್ ಈಸ್ ನಾಟ್ ಅಬೌಟ್ ಯಾವ ಆನ್ಸರ್ ಕರೆಕ್ಟ್. ಐ ವಿಲ್ ಟೆಲ್ ದ ಆನ್ಸರ್, ಜಸ್ಟ್ ಫೋಕಸ್ ಆನ್ ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡಿದ್ದಾರೆ. ಯು ನೀಡ್ ಟು ಅನಲೈಸ್ ಹೌ 4 ಸ್ಟೇಟ್ಮೆಂಟ್ಸ್ ಇದೆ, ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಇವನ್ ಯು ನೀಡ್ ಟು ಮಾರ್ಕ್ ದ ಬಬಲ್ ಮಾಡ್ಬೇಕು ಈ ತರ. ಓಕೆ, ಇಟ್ ವಿಲ್ ಟೇಕ್ ಟೈಮ್. 2 hours ಅಲ್ಲಿ ದೀಸ್ ಬಿಗ್ ಸ್ಟೇಟ್ಮೆಂಟ್ಸ್ ನೀವು ಓದ್ತಿರ್ತೀರಾ. ಸೊ ಹಿಯರ್ ಪಾಲಾರ್ ರೈಸಸ್ ಫ್ರಮ್ ನಂದಿದುರ್ಗ. ಸೊ ನಿಮ್ ಟಾಸ್ಕ್ ಏನಾಗಿರುತ್ತೆ ನೆಕ್ಸ್ಟ್, ರಿವರ್ ಸಿಸ್ಟಮ್ ಯು ಶುಡ್ ಬಿ ಪಕ್ಕ. ಓಕೆ, ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ ಆಲ್ ನೀವು ಥ್ರೂ ಮ್ಯಾಪ್ ಹಾಕೊಂಡು ಅಪ್ವರ್ಡ್ ಆರ್ ಟು ಡೌನ್ವರ್ಡ್ ಅಥವಾ ಮೇಲಿಂದ ಕೆಳಗೆ ಆಲ್ ರಿವರ್ ಸಿಸ್ಟಮ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಅಂಡ್ ರೈಟ್ ಬ್ಯಾಂಕ್, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಓಕೆ, ರೈಟ್ ಲೆಫ್ಟ್ ಬ್ಯಾಂಕ್ ಯಾವುದು, ಓಕೆ, ಮೇಜರ್ ರಿವರ್ ಸಿಸ್ಟಮ್ ಎಲ್ಲಿ ಜಾಯಿನ್ ಆಗುತ್ತೆ, ಇಟ್ ಶುಡ್ ಬಿ ಯುವರ್ ಅಪ್ರೋಚ್. ಓಕೆ, ಇಲ್ಲಿ ಆಲ್ರೆಡಿ ಮಾಯರ್, ಪಾಲಾರ್, ಕಾರಂಜ್ ಕೇಳಿದ. ಇನ್ನ ಲೆಸ್ ನೋನ್ ರಿವರ್ಸ್, ಪಾಪ್ಯುಲರ್ ರಿವರ್ಸ್ ಕಾವೇರಿ ಇಂಥದ್ದು ಬಿಟ್ಟು ವೆಸ್ಟ್ ಫ್ಲೋಯಿಂಗ್ ಅಲ್ಲಿ ಶರಾವತಿ, ನೇತ್ರಾವತಿ ಈ ತರ ರಿವರ್ಸ್ ಇದಾರಲ್ಲ, ಅದ್ರ ಮೇಲೆ ವಾಟರ್, ಅದಕ್ಕೆ ಯಾವ್ದು ವಾಟರ್ ಫಾಲ್ಸ್, ಡ್ಯಾಮು ಅದೆಲ್ಲ ಯೂನಿಟ್ ಟು ಪ್ರಿಪೇರ್. ಲಿಸ್ಟ್ ನಿಮ್ಮ ಹತ್ರ ರೆಡಿ ಇರಬೇಕು. ಇದು ಆಲ್ರೆಡಿ ರಿವರ್ಸ್ ಮೇಲೆ ಕೇಳಿದ್ದಾರೆ ಅಂದ್ರೆ ಬೇರೆ ರಿವರ್ಸ್ ಮೇಲೆ ಕೇಳೋ ಚಾನ್ಸಸ್ ಕೇಳಬೇಕು. ಜಿಯೋಗ್ರಫಿ ದಿಸ್ ಇಸ್ ದ ಟಾಪಿಕ್. ಗಾಟ್ ಇಟ್? ಅರ್ಥ ಆಯ್ತಲ್ವಾ? ಮಾಯರ್ ರಿವರ್ ಫ್ಲೋಸ್ ಇನ್ ಬಾರ್ಡರ್. ಸೊ ಇದು ಸ್ಟ್ಯಾಟಿಕ್ ಸಿಲೆಬಸ್. ಇಲ್ಲೂ ಅಷ್ಟೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲೇನೋ ಸಿ ಈಸಿ ಎಲಿಮಿನೇಷನ್ ಒಂದು ಕೊಟ್ಟಿದ್ದಾರೆ ಅಂಡ್ ಅದರ್ಸ್ ಆರ್ ವೆರಿ ಟ್ರೂ. ಕಾರಂಜ ಇಸ್ ಟ್ರಿಬ್ಯೂಟರಿ ಆಫ್ ಮಂಜಿರಾ ಅಂಡ್ ಮಂಜಿರಾ ಇಸ್ ಟ್ರಿಬ್ಯೂಟರಿ ಆಫ್ ಗೋದಾವರಿ ರಿವರ್. And this also Uttara Pinakini is interstate river following between Karnataka and Andhra. It originates in Nandi. Mayar is between Karnataka and Tamil Nadu. If you study any standard books and even in NCERTs, this content ಮತ್ತೆ ಇದು ಎಕ್ಸಾಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ,
ಐ ವಿಲ್ ಟೆಲ್ ಎಲ್ಲೆಲ್ಲಿ ನಿಮ್ಗೆ ಈಸಿಯಾಗಿ ಮಾಡ್ಬೋದು ಅಂತ. ಮಾಡ್ರೇಟ್ ಏನಕ್ಕೆ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸ್ಟೇಟ್ಮೆಂಟ್ಸ್, ಟೂ ಓನ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 15, ಕ್ವಶನ್ ನಂಬರ್ 15 ವಿಚ್ ಇಸ್ ಜಿಯೋಗ್ರಫಿ. ಇದು ಅಷ್ಟೇ 11th NCERT ಕ್ಲೈಮೇಟ್ ಅಂಡ್ ವೆದರ್ ಪ್ಯಾಟರ್ನ್ಸ್ ಏನಿದೆ ಕ್ಲೈಮೇಟಿಕ್ ಅಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್. ಓಕೆ, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟು ಅಟ್ಮಾಸ್ಫಿಯರ್. Homosphere consists of troposphere, stratosphere and mesosphere. Ozone layer is present in stratosphere. Mesosphere is the coldest portion of the atmosphere. Heterosphere consists of thermosphere and ionosphere. Okay, these three statements are exact. Okay, NCERT le ide. Got it? Nimge like if you remember is a box hinge hoಗುತ್ತೆ, tropospheral temperature ಕಮ್ಮಿ ಆಗುತ್ತೆ, it will reach to 0. In stratosphere it will rise. Okay, minus ಇರೋದು 0 ಬರುತ್ತೆ. This graph you have observed. Okay, layers of atmosphere. Stratosphere consists of thermosphere and ionosphere. Idu statement wrong. Here also only 3 statements are correct. I can mark it as easy. Okay, idu like moderate ಯಾಕೆ ಅಂದ್ರೆ ಮೇಜರ್ ರಿವರ್ಸ್, ಕೆಲವೊಬ್ರು ಈ ರಿವರ್ಸ್ ಅಷ್ಟು ಡೀಟೇಲ್ಸ್ ಆಗಿ ಓದಿರಲ್ಲ. ಓಕೆ, ದಿಸ್ ಇಸ್ ಲೈಕ್ ಸ್ಟ್ಯಾಟಿಕ್. ದೋಸ್ ಆರ್ ಪ್ರಿಲಿಮ್ಸ್ ಗಾಗ್ಲಿ ಮೀನ್ಸ್ ಗಾಗ್ಲಿ ದಿಸ್ ಇಸ್ ಸ್ಟ್ಯಾಟಿಕ್. ಓಕೆ, ಇದು ಗೊತ್ತಿರಲೇಬೇಕು. ಇದು ಅಷ್ಟೇ NCERT's 11th and 12th ಜಿಯೋಗ್ರಫಿ. ಓಕೆ, ಇಟ್ ಈಸ್ ಅ ಪ್ರಿಯಾಂಬಲ್. ಓಕೆ, ಅದನ್ನ ನೀವು ಪಕ್ಕಾ ಎನಿ ಟೈಮ್ ಕೇಳಿದ್ರು ರೀಡ್ ಮಾಡಬೇಕು. 12th 11th and 12th is very important. 6th to 10th ಫಸ್ಟ್ ಇದೆರಡು ಇಸ್ ಲೈಕ್ 4 books ಏನಿದೆ, ದಿಸ್ ಇಸ್ ದ ಮಸ್ಟ್. ಓಕೆ, ಯು ಕ್ಯಾನ್ ಕವರ್ ಆಲ್ಮೋಸ್ಟ್ 85 to 90% ಆಫ್ ಕ್ವಶನ್ಸ್ ಇದರಿಂದ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ದ ವೇ. ಓಕೆ, ಇದು ಹೇಳ್ತಿರೋದು ಅಷ್ಟೇ. ಇಫ್ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್, ನೀವೇ ಪ್ರಿಪೇರ್ ಆಗ್ತಿದ್ದೀರಾ, ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂದ್ರೂ ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಓಕೆ, ದಿಸ್ ಇಸ್ ಹೌ ಎವ್ರಿ ಒನ್ ಸ್ಟಡೀಸ್. ಪ್ರಿಯಾರಿಟಿ ಇಟ್ಕೊಂಡು ಯಾವ್ದನ್ನ ಎಲ್ಲರೂ ಕರೆಕ್ಟ್ ಮಾಡ್ತಾರೋ ಇವನ್ ಯು ಶುಡ್ ಡೂ ಇಟ್ ರೈಟ್. ಓಕೆ, ನಾನು ಆಲ್ರೆಡಿ ಕೆಲವೊಂದು ಕ್ವಶನ್ ತೋರಿಸಿದೆ, ಅದು ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಈ ತರ ಕ್ವಶನ್ ಅಲ್ಲಿ ಇಫ್ ಯು ಆರ್ ಮೇಕಿಂಗ್ ರಾಂಗ್, ಓಕೆ, ಇಫ್ ಯು ಆರ್ ಬಿಗಿನರ್ ಈ ತರ ಪ್ರಿಪೇರ್ ಆಗಿ, ಇಫ್ ಯು ಆರ್ ಸ್ಟಡಿಂಗ್ ಆಲ್ರೆಡಿ ಫಾರ್ 2-3 years and you are making these questions wrong, there is a serious problem in your preparation anta. Okay, these are like low hanging fruits. You should make it right. Got it? ಗೊತ್ತಾಯ್ತಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ದೋಸ್ ಆರ್ ಟ್ರೋಪೋ, ಸ್ಟ್ರಾಟೋ, ಮೀಸೋ, ಥರ್ಮೋ ಅಂಡ್ ಎಕ್ಸೋ. ಇದೆಲ್ಲ ಹೋಮೋದ್ರಲ್ಲಿ. ಹೋಮೋ ಅಂದ್ರೆ ಏನ್ ಹೇಳಿ, ಸೇಮ್ ಕಂಡೀಷನ್ಸ್ ಇರುತ್ತೆ. ಇಫ್ ಯು ಗೋ ಫ್ರಮ್ ಹಿಯರ್ ಸೇಮ್ ವೇರಿಯೇಬಲ್ಸ್ ಇರಲ್ಲ. ಹೆಟ್ರೋಸ್ಫಿಯರ್ ಅಲ್ಲಿ there is a mix of gases ಅಂತ. ಓಕೆ, ಹೆಟ್ರೋಸ್ಫಿಯರ್ ಇಸ್ ಮಿಕ್ಸ್. ಓಕೆ, ಎಕ್ಸಾಕ್ಟ್ ಏನು ಏರ್, ನೈಟ್ರೋಜನ್, ಆಕ್ಸಿಜನ್, ಟೆಂಪರೇಚರ್ ಎಲ್ಲ there is a ವೇರಿಯೇಬಲ್ ಇರುತ್ತೆ. ಹೋಮೋ ಅಂದ್ರೆ ಸೇಮ್ ಅಂತ, ಹೋಮೋಜೀನಿಯಸ್ ಅಂತ ಕೇಳಿರ್ತಾರ, ಸೇಮ್ ಇರುತ್ತೆ ಅಂತ. ಮಿಕ್ಸ್ಚರ್ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ. ಲೈಕ್ ನೈಟ್ರೋಜನ್ 21%, ಲೈಕ್ 78%, ಆಕ್ಸಿಜನ್ ಅದೇ ಇರುತ್ತೆ, ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೆ. ಆ ತರ ಹೋಮೋಜೀನಿಯಸ್ ಆಗಿ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಐನೋಸ್ಫಿಯರ್ ಬರುತ್ತೆ, ವೇರ್ ರೇಡಿಯೇಷನ್ಸ್ ವಿಲ್ ಲೈಕ್ ರಿಫ್ಲೆಕ್ಟ್ ಆಗೋದು, ರೇಡಿಯೋ ವೇವ್ಸ್. ಇದರಿಂದ ನಮ್ಗೆ ಏನೇ ಲೈಕ್ ಕಮ್ಯುನಿಕೇಶನ್ ಎಲ್ಲ ಆಗೋದು ಇದರಿಂದ ರಿಫ್ಲೆಕ್ಷನ್ಸ್ ಇಂದ. ಇದೆಲ್ಲ ಬೇಸಿಕ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್. ಓಕೆ, ನೀವು ಇಫ್ ಯು ಲೈಕ್ ಇನ್ ಫೌಂಡೇಶನ್ ಬ್ಯಾಚ್ ಇದೆಲ್ಲ ನಿಮ್ಗೆ ನೀಟಾಗಿ ಹೇಳ್ಕೊಟ್ಟು ಇದಾಗುತ್ತೆ. ಅಂಡ್ ದೋಸ್ ಆರ್ ಪ್ರಿಪೇರಿಂಗ್ ಸೆಲ್ಫ್, ಪ್ಲೀಸ್ ನಾನು ಆಲ್ರೆಡಿ ಥ್ರೂ ದಿಸ್ ಸೋರ್ಸಸ್ ಹೇಳ್ತಾ ಇದ್ದೀನಿ ಯಾವ್ದ್ರಿಂದ ಫಸ್ಟ್ ನೀವು ಕವರ್ ಆಗಬೇಕು ಅಂತ. ಓಕೆ, ಫ್ರಮ್ ದಟ್ ಓನ್ಲಿ ಯು ಕ್ಯಾನ್ ಕ್ರ್ಯಾಕ್ ಈಸಿಲಿ. Even for means, NCERTs are the basics. Okay, don't leave NCERTs and standard books. Got it? Okay, next question, that is 16th. Consider the following countries. Okay, Finland, Norway, Armenia, Kazakhstan, North Korea. How many of the above countries have bordered with Russia? See, ee tara question, that is mapping. Okay, mapping is very important part. Idrinda nimge 2 to 3, sometimes 3 to 4 questions. Okay, will come every year on mapping. Okay, ಈ ತರದಕ್ಕೆ need to for ಇದು ಎಲ್ಲಾ ಕಂಟ್ರೀಸ್ಗೂ ಮಾಡ್ಬೇಕಂದ್ರೆ ನೋ, ರಷ್ಯಾ, ಬಿಕಾಸ್ ದಟ್ ವಾಸ್ ಇನ್ ನ್ಯೂಸ್, ರಷ್ಯಾ ಉಕ್ರೇನ್ ವಾರ್. ಓಕೆ, ಅದಕ್ಕೆ ನೀವು ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದಿದೆ ನೀಡ್ ಟು ಮೇಕ್ ನ್ಯೂಮೋನಿಕ್. ಓಕೆ, ನಾವು ಐ ರಿಮೆಂಬರ್ ಲೈಕ್ ನಾನು ಲೈಕ್ ಇಫ್ ಯು ಕ್ಯಾನ್ ಮೇಕ್ ಇನ್ ಕನ್ನಡ, ನಿಮ್ಗೆ ಈಸಿ ಆಗೋ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೈಕ್ ನನಗೆ ಫ್ರೆಂಡ್ ಫ್ರಮ್ ಯಾವಾಗ್ಲೂ ಓಕೆ ಅವ್ರ ಕನ್ನಡದಲ್ಲಿ. ಓಕೆ, ಫ್ರೆಂಡು ನಾರ್ವೆಗೆ ಮತ್ತೆ ನಾರ್ತ್ ಕೊರಿಯಾಗೆ ಲೈಕ್ 14 ಕಂಟ್ರೀಸ್ ಬರುತ್ತೆ. ಓಕೆ, 14 ಕಂಟ್ರೀಸು. ಐ ಅಂಡ್ ಮೈ ಫ್ರೆಂಡ್ ಲೈಕ್ ಕೊಲೋಕಿಯಲ್ ಆಗಿ ವಿ ಮೇಡ್ ಸಮ್ ನ್ಯೂಮೋನಿಕ್. ಓಕೆ, ಟು ರಿಮೆಂಬರ್. ಓಕೆ, ಈ ತರ ರಷ್ಯಾ ಇರ್ಬೋದು, ಆಗ ಯಾವ್ದು ನ್ಯೂಸ್ ಅಲ್ಲಿ ಇತ್ತು ಅಂತ. ನಾವು ಫಾರ್ ಯು ಈಗ ಯಾರು ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಇರಾನ್ ಇರ್ಬೋದು. ಓಕೆ, ಸ್ಟ್ರೈಟ್ ಆಫ್ ಹೊರ್ಮೂಸ್. ಓಕೆ, ಬಾರ್ಡರಿಂಗ್ ಕಂಟ್ರೀಸ್, ರೆಡ್ ಸಿ. ಓಕೆ, ನೆಕ್ಸ್ಟ್ ಇಸ್ರೇಲ್, ಮೆಡಿಟರೇನಿಯನ್. ಅದಕ್ಕೆ ನೀಡ್ ಟು ಮೇಕ್ ನ್ಯೂಮೋನಿಕ್. ಸಿ 14 ಕಂಟ್ರೀಸು ರಿಮೆಂಬರ್ ಮಾಡೋದು ತುಂಬಾ ಕಷ್ಟ. ಓಕೆ,
ದಿಸ್ ಥಿಂಗ್ಸ್ ವಿಲ್ ಬಿ ಥಾಟ್ ಬೈ ಶ್ರೀಹರಿ ಸರ್. ಅವರು ಲೈಕ್ ಈಸಿಯಾಗಿ ಹೆಂಗ್ ಹೇಳ್ಕೊಡ್ಬೋದು ಅಂತ ಹೇಳ್ತಾರೆ. ಓಕೆ, ನೀವು ಇನ್ ಕೇಸ್ ಬೈ ಯುವರ್ ನೀವೇ ಮಾಡ್ಕೋತಾ, ಓಕೆ, ಇವನ್ ಇಫ್ ಯು ಕ್ಯಾನ್ ಗೂಗಲ್, ಓಕೆ, ಇದನ್ನ ಹಾಕಿ ಹೆಂಗ್ ಮಾಡ್ಕೋಬೇಕು ಅದು ಮಾಡ್ಕೋಬಹುದು. ನಿಮ್ಗೆ ಕೊಲೋಕಿಯಲ್ ಆಗಿ ಇಟ್ ಬಿ ಈಸಿ ಟು ರಿಮೆಂಬರ್. ಓಕೆ, ಇವನ್ ಇನ್ ಕನ್ನಡ ಆರ್ ಇನ್ ಇಂಗ್ಲಿಷ್. ಓಕೆ, ಲೈಕ್ ಸ್ಟೋರಿ ತರ. ಓಕೆ, ನಾರ್ವೆಲಿ ನನ್ನ ಫ್ರೆಂಡ್ ಎಫ್. ಓಕೆ, ನಾರ್ವೆ ನನ್ನ ಫ್ರೆಂಡ್. ಓಕೆ, ಆರಾಮಾಗಿ. ಓಕೆ, ಚಿಕನ್ ಆರ್ ಕಿಚನ್ ಅಲ್ಲಿ ಸಮ್ ಯು ನೀಡ್ ಟು ಮೇಕ್ ಫಾರ್ 14 ಲೆಟರ್ಸ್ ಏನಿದೆ, ನೀಡ್ ಟು ಬಿಲ್ಡ್ ಅ ಸ್ಟೋರಿ. ಆ ತರ ಮಾತ್ರ ರಿಮೆಂಬರ್ ಮಾಡ್ಕೊಳಕ್ ಆಗೋದು. ಓಕೆ, ಹಿಯರ್ ದ ಆನ್ಸರ್ ಇಸ್ ಓನ್ಲಿ 4 ಕಂಟ್ರೀಸ್. ಓಕೆ, ಅರ್ಮೇನಿಯಾ ಇಲ್ಲ. ಓಕೆ, ಒನ್ ಥಿಂಗ್ ಇಸ್ ವಾಟ್ ಈಸ್ ಇನ್ ನ್ಯೂಸ್, ವಿಚ್ ಕಂಟ್ರೀಸ್ ಯಾವ್ದು ನ್ಯೂಸ್ ಅಲ್ಲಿ ಇದೆ ಅದ್ರದ್ದು ಬಾರ್ಡರಿಂಗ್ ಯು ನೀಡ್ ಟು ಪ್ರಿಪೇರ್. ಓಕೆ, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಸೆಲ್ಫ್. ಇದೆಲ್ಲ ಇನ್ ಆರ್ ಬ್ಯಾಚ್ ದೀಸ್ ಥಿಂಗ್ಸ್ ಮ್ಯಾಪಿಂಗ್ ಎಲ್ಲ ಈಸಿಯಾಗಿ ಕವರ್ ಆಗಿರುತ್ತೆ ವಿತ್ ನಿಮೋನಿಕ್ಸ್. ಯು ವಿಲ್ ಗೆಟ್ ದ ನಿಮೋನಿಕ್ಸ್ ಮತ್ತೆ IR, ದಿಸ್ ಇಸ್ ಕರೆಕ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ ವಿಚ್ ಇಸ್ ಮ್ಯಾಪಿಂಗ್. ಅದೆಲ್ಲ ನಿಮ್ ನಿಮೋನಿಕ್ಸ್ ಸಮೇತನೇ ಬರುತ್ತೆ. ಹೌ ಟು ರಿಮೆಂಬರ್ ಆರ್ ಯು ಕ್ಯಾನ್ ಫ್ರೇಮ್ ಯುವರ್ ಓನ್ ನಿಮೋನಿಕ್ಸ್. ಓಕೆ, ನಾರ್ತ್ ಕೊರಿಯಾ ಇಲ್ಲಿ, ಅರ್ಮೇನಿಯಾ ಇಲ್ಲ. ದಟ್ ಈಸ್ ಓನ್ಲಿ 4 ಕಂಟ್ರೀಸ್. ಸಿ ವಿಚ್ ಹೌ ಮಚ್ ಡಿಫಿಕಲ್ಟ್. ನಿಮಗೆ ರಷ್ಯಾ ಇನ್ ಜನರಲ್ ಈ ತರ ಪ್ರಿಪೇರ್ ಆಗಿಲ್ಲ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. 14 ಕಂಟ್ರೀಸ್ ನಾನು ರಿಮೆಂಬರ್ ಮಾಡ್ತೀನಿ ಅಂದ್ರೆ ವೆರಿ ಡಿಫಿಕಲ್ಟ್. ಇಟ್ ಇಸ್ ಆಲ್ಸೋ ಅನ್ ಅಪ್ರೋಚ್. ಓಕೆ, ಯುರೋಪ್ ಜೊತೆ ಎಷ್ಟು ಬಾರ್ಡರ್ ಆಗುತ್ತೆ, ಓಕೆ, ರೈಟ್ ಸೈಡ್ ಲೆಫ್ಟ್ ಸೈಡ್. ಓಕೆ, 14 ಕಂಟ್ರೀಸ್ ನ ಯು ಕ್ಯಾನ್ ಡಿವೈಡ್. ಇಟ್ಸ್ ಇಂಡಿವಿಜುವಲ್ ಅಪ್ರೋಚ್. ಎಲ್ಲರಿಗೂ ಒಂದೇ ತರ ಈಸ್ ಆಗಲ್ಲ. ಬೆಟರ್ ಇಸ್ ನಿಮೋನಿಕ್ಸ್. ಇಫ್ ಯು ಆರ್ ಫ್ರಮ್ ಕನ್ನಡ ಮೀಡಿಯಂ ಅಲ್ಲಿ ಇದ್ರೆ ನೀವು ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಫ್ರೆಂಡ್ ಎಫ್. ಓಕೆ, ಫ್ರೆಂಡ್ ನಾರ್ತ್ ಕೊರಿಯಾದಲ್ಲಿ ಮತ್ತೆ ನಾರ್ವೆದಲ್ಲಿ. ಓಕೆ, ಕೆಲಸ ಮಾಡ್ತಿದ್ದ. ಓಕೆ, 14 ಕಂಟ್ರೀಸ್ ಯಾವ್ದಾದ್ರು ಬರುತ್ತೆ ಅದನ್ನ ನೀವು ಮಾಡ್ಕೋಬಹುದು. ಗಾಟ್ ಇಟ್. ಇಲ್ಲಿ ನಾನು 14 ಕಂಟ್ರೀಸ್ ಹೇಳ್ತಿಲ್ಲ. ಓಕೆ, ಯಾವ್ದಾದ್ರು ಅಂತ ಹೋಪ್ ನೀವು ಗೂಗಲ್ ಮಾಡ್ಕೋತೀರಾ ಅಂತ. ಲೈಕ್ ವಿಡಿಯೋಸ್ ಲೆಂತ್ ಆಗುತ್ತೆ, ಅದು ಹೇಳೋದ್ರಲ್ಲೂ ಇಟ್ಸ್ ನಾಟ್ ಆಡ್ ಎನಿ ವ್ಯಾಲ್ಯೂ. ಇಟ್ಸ್ ಲೈಕ್ ಜಸ್ಟ್ ಅ ಫ್ಯಾಕ್ಟ್. ಓಕೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ನಾರ್ವೆ, ಫಿನ್ಲ್ಯಾಂಡ್, ಎಸ್ಟೋನಿಯಾ, ಲ್ಯಾಟ್ವಿಯಾ. ಓಕೆ, ದೀಸ್ ಆರ್ ದ ಕಂಟ್ರಿ. 14 ಕಂಟ್ರೀಸ್ ಬರುತ್ತೆ. ಚೈನಾ, ಮಂಗೋಲಿಯಾ. ದೀಸ್ ಆರ್ ಲೈಕ್ ಮೈ ಅಪ್ರೋಚ್ ಇಸ್ ಹೆಂಗೆ ಡೀಲ್ ಮಾಡಬೇಕು ಕ್ವಶನ್ ಅಂತ. ಫ್ಯಾಕ್ಟ್ಸ್ ಇಟ್ಸ್ ಆಲ್ರೆಡಿ ದೇರ್. How you integrate, that is the main thing. That is where it is lacking. Okay, got it. Next, how many of the following pairs are correctly matched? Okay, see, this is also mapping. Already held. Okay, mapping adu this will be dealt. Okay, henge ya year yave mapping reverse. Okay, these are all PYQ CPSC trend or most of the KPSC follow ಮಾಡ್ತಾರೆ. Okay, reverse and their origin, world mapping, India mapping, state mapping. Okay, world, India, okay, and even state, any locations like ಈಗ ಏನು ನಿಮ್ಗೆ ಐರನ್ ಮಿನರಲ್ಸ್ ಮತ್ತೆ ಅದರ ಲೊಕೇಶನ್ಸ್, ರಿವರ್ಸ್ ಮತ್ತೆ ಒರಿಜಿನ್ ಪಾಯಿಂಟ್ಸ್. ಇಲ್ಲಿ ನೋಡಿ, ರಿವರ್ಸ್ ಅಂಡ್ ದ ಸಿಟೀಸ್. ಓಕೆ, ಗಾಟ್ ಇಟ್. ಓಕೆ, ರಿವರ್ಸ್ ಅಂಡ್ ಸಿಟೀಸ್. ಟೈಬರ್ ರಿವರ್, ಲಿಸ್ಬಾನ್ ಸಿಟಿ. ಓಕೆ, how many of them here? Okay, Danube is in Vienna, Austria. Okay, Tagus in Rome. Okay, Paris or France. Nile in Cape Town. Okay, ಕೇಪ್ ಟೌನ್. ಓಕೆ, ಮೋಸ್ಟ್ ಫಾಲೋಯಿಂಗ್ ಕ್ರಿಕೆಟ್ ಅಥವಾ ಯಾರೇ ತಲೆ ಇಟ್ಕೊಂಡಿದ್ರು ಕೇಪ್ ಟೌನ್ ಎಲ್ಲಿ ಬರುತ್ತೆ ಅಂತ ಮೋಸ್ಟ್ ಆಫ್ ದಮ್ ಗೊತ್ತಿರುತ್ತೆ. ನೈಲ್ ಇಸ್ ಇನ್ ಈಜಿಪ್ಟ್. ಓಕೆ, ಅದು ಕೇಪ್ ಟೌನ್ ಅಲ್ಲ. ಓಕೆ, ಹಿಯರ್ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ಇಟ್ ಈಸ್ ಓನ್ಲಿ 1 ಪೇರ್ ಇಸ್ ಕರೆಕ್ಟ್. ಓಕೆ, ಸಿ ಇದಕ್ಕೂ ಅಷ್ಟೇ ಮ್ಯಾಪಿಂಗ್ ಇಸ್ ಈಸಿ. ಓಕೆ, ಮ್ಯಾಪಿಂಗ್ ಇಸ್ ಈಸಿ ವೆನ್ ಯು ರೀಡ್ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಯು ನೀಡ್ ಟು ಮೇಕ್ ದ ನಿಮೋನಿಕ್ಸ್ ಥ್ರೂ ಕಲ್ತ್ರೆ ಮ್ಯಾಪಿಂಗ್ ಇಸ್ ಈಸಿ. ಆರ್ ಎಲ್ಸ್ ಯಾವ ರಿವರು ಏನು ಅಂತ ನಿಮಗೆ ಗೊತ್ತಾಗಲ್ಲ. ವರ್ಲ್ಡ್ ಮ್ಯಾಪಿಂಗ್ ಅಲ್ಲಿ ದೀಸ್ ಆರ್ ದ ಮೇಜರ್ ರಿವರ್ಸ್. ನೈಲ್, ಓಕೆ, ದನೂಬೆ, ಅಂಡ್ ಇವನ್ ಇನ್ ನಾರ್ತ್ ಅಮೆರಿಕಾದಲ್ಲಿ 5 ರಿವರ್ಸ್ ಬರುತ್ತೆ. ಓಕೆ, ಹೋಮ್ಸ್. ಓಕೆ, ಹೋಮ್ಸ್ ಅಂತ ಅದಕ್ಕೆ ನ್ಯೂಮಾನಿಕ್. ಸಿ ಹೋಮ್ಸ್. ಓಕೆ, ಒರಾಂಗೋ. ಓಕೆ, ಮೆಸಿಸಿಪಿ. ದೀಸ್ ಆರ್ ದ ರಿವರ್ಸ್. ಓಕೆ, ಈ ತರ ಹೋಮ್ಸ್ 5 ರಿವರ್ಸ್. ಸಿ ಆಲ್ರೆಡಿ ನನಗೆ ನೆನಪಿದೆ. ಈ ತರ ಯು ನೀಡ್ ಟು ಬಿ ರಿಮೆಂಬರ್ಡ್. ಇಲ್ಲಿ 1 ಪೇರ್ ಅಷ್ಟೇ ಕರೆಕ್ಟ್. ಟೈಬರ್ ಇಸ್ ಇನ್ ರೋಮ್, Tagus is in Lisbon. Okay, Danube, Vienna. Nile is in Egypt. Okay, Cairo, Egypt al barte. Cape Town is in South Africa. Okay, most of like if you follow cricket, common sense in the know can answer some questions. Okay, because now cricket follow the stadiums is Cape Town, the Adelaide, idara towns ಕೇಳಿದ್ರಿಂದ it will be okay. See, this is I will mark it as moderate to tough. Okay, those are not prepared. ಈ ತರ questions ಕೆಲವರಿಗೆ ಟಫ್ ಅನ್ಸುತ್ತೆ. For example, if a UPSC aspirant, it is an easy. Okay, even for a KS, if you are preparing for 2-3 years, or go easy. For beginners, it looks tough. Preparationally, adella matter agala. Even if a beginner can answer this mapping, you proper age prepare adre andre. Got it? Here is only 1 pair. Eladalla Tiber is for Rome. Tagus Lisbon. Idu correct. 1 pair. This is in Egypt. Got it? See, ಎರಡು ಮ್ಯಾಪಿಂಗ್ ಕ್ವಶನ್ಸ್ ಇಲ್ಲೇ ಬಂತು. ಸೊ 2-4 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಗೆಟ್ ಇಫ್ ಯು ಪ್ರಾಪರ್ ಸ್ಟ್ರಾಟಜಿಕ್ ಪ್ರಿಯಾರಿಟಿಯಲ್ಲಿ ನೀವು ಹೋದ್ರೆ ಆ ಇಯರ್ ಏನ್ ನ್ಯೂಸ್ ಇತ್ತು. ಅಂಡ್ ದಿಸ್ ಇಸ್ ಆಲ್ಸೋ ಲೈಕ್ ಸ್ಟ್ಯಾಟಿಕ್.
ಎಲ್ಲ ಮೇಜರ್ ರಿವರ್ಸ್ ಇನ್ ದ ವರ್ಲ್ಡ್ ಅಂಡ್ ಅದರ್ ರೈಸಿಂಗ್ ಈ ತರ ಬಂದಾಗ ನೆಕ್ಸ್ಟ್ ಯೂನಿಟ್ ಬಿ ಅಲರ್ಟ್. ಓಕೆ, ಇದಕ್ಕೆ ಪ್ರಿಪೇರ್ ಆಗಬೇಕು ನೀವು. ವಾಟ್ ಇಟ್ ನೆಕ್ಸ್ಟ್? ಓಕೆ, 18th ಕ್ವಶನ್. ಇಟ್ಸ್ ಮೋರ್ ಆಫ್ ಲೈಕ್ ಅ ಕರೆಂಟ್ ಅಫೇರ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಫ್ರಮ್ ಕರೆಂಟ್ ಅಫೇರ್ಸ್. ಓಕೆ, ಇಲ್ಲಿ ಸ್ಟ್ಯಾಟಿಕ್ ಅಷ್ಟು ಕೇಳಲ್ಲ. ಇನ್ KA they will ask basic science. So ಇಲ್ಲಿ basic science questions ಕಮ್ಮಿ ಇರುತ್ತೆ. Science and tech most of the things will be current affairs. Okay, let's see the question. Superimposition and entanglement are the three principles of quantum mechanics. Okay, quantum mechanics ಅಲ್ಲಿ ಇದೆರಡು ಇಂಪಾರ್ಟೆಂಟ್ ಅಂತ. National Quantum Mission will establish 4 thematic hubs, T-hubs, to promote innovation in quantum computing, communication, sensing and materials. Okay, ಇಲ್ಲಿ answer is both A and B. Okay, both A and B is correct. ಇಲ್ಲಿ superimposition and quantum entanglement ಈ ಎರಡು ಕಾನ್ಸೆಪ್ಟ್. those are seeing this video please google and ಈಗಲೇ ಇಲ್ಲಿ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಬಿಡಿ. ಓಕೆ, ಕ್ವಾಂಟಮ್ ಸೂಪರ್ಪೊಸಿಷನ್ ಅಂದ್ರೆ ಏನು, ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನು ಅಂತ. ಓಕೆ, ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಒಂದು ಕ್ವಾಂಟಮ್ ಬಿಟ್ ನ ಇನ್ನೊಂದು ಕ್ವಾಂಟಮ್ ಬಿಟ್ ನ ಪೇರ್ ಮಾಡೋದು. ಅದೆಷ್ಟೇ ದೂರ ಇದ್ರು ಇಟ್ ವಿಲ್, ಇಲ್ಲಿ ನೀವೇನ ಚೇಂಜಸ್ ಮಾಡಿದ್ರು ನೀವು ಲೈಕ್ ಒಂದ್ಸಲಿ ಜಾಯಿನ್ ಮಾಡಿ ಅದಕ್ಕೆ ಪ್ರೋಗ್ರಾಮ್ ಕ್ವಾಂಟಮ್ ಲೈಕ್ ಜಾಯಿನ್ ಆದಾಗ ಇಫ್ ಯು ಸಪ್ರೇಟ್ ಮಾಡಿದ್ರು ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಇವನ್ ದೇ ಆರ್ ನಾಟ್ ಇನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇಲ್ಲಿ ನಿಮ್ಗೆ ಚೇಂಜಸ್ ಆಗುತ್ತೆ. ಅದನ್ನ ಎಂಟ್ಯಾಂಗಲ್ಮೆಂಟ್ ಅಂತ ಕರೀತಾರೆ. ಇವನ್ ಸೂಪರ್ ಇಂಪೋಸಿಷನ್ ಪ್ಲೀಸ್ ಗೂಗಲ್ ಇಟ್. ಓಕೆ, ಇದರಲ್ಲಿ ಶಾರ್ಟ್ ನೋಟ್ಸ್ ಒಂದೆರಡು ಪಾಯಿಂಟ್ ಬರ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ದೇ ಕ್ಯಾನ್ ಆಸ್ಕ್ ಆನ್ ದಿಸ್. ಓಕೆ, ಸೂಪರ್ ಇಂಪೋಸಿಷನ್, ಎಂಟ್ಯಾಂಗಲ್ಮೆಂಟ್, ಕ್ವಾಂಟಮ್ ಚಿಪ್ಸ್. ಓಕೆ, ನೀಡ್ ಟು ಪ್ರಿಪೇರ್. ನೆಕ್ಸ್ಟ್ ಕ್ವಾಂಟಮ್ ಮಿಷನ್. ಓಕೆ, ಇಸ್ ಆಲ್ಸೋ ಥೆಮ್ಯಾಟಿಕ್. ದಿಸ್ ಇಸ್ ಆಲ್ಸೋ ಸ್ಕೀಮ್. ಸ್ಕೀಮ್ ಮತ್ತೆ ಇದು ಸೂಪರ್ ಎಂಟ್ಯಾಂಗಲ್ಮೆಂಟ್, ದಿಸ್ ಇಸ್ ಅ ಕಾನ್ಸೆಪ್ಟ್. ಓಕೆ, ಕ್ವಾಂಟಮ್ ಅಲ್ಲಿ ದಿಸ್ ಆರ್ ದ ಕಾನ್ಸೆಪ್ಟ್. ಹೆಂಗೆ ಕೇಳ್ತಿದ್ದಾರೆ ಕ್ವಶನ್, ನೀಡ್ ಟು ಅಬ್ಸರ್ವ್. ಇಟ್ ಈಸ್, ನಾನು ಆಗ್ಲೇ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್ ಅಂತ ಅಲ್ಲ. ದೋಸ್ ಆರ್ ಪ್ರಿಪೇರಿಂಗ್ ಬಿಗಿನರ್ಸ್ ಅಷ್ಟೇ. ಜಸ್ಟ್ ಕ್ವಶನ್ ಪೇಪರ್ ನೋಡಿದ್ರೆ ಆನ್ಸರ್ ನೋಡಿದ್ರೆ ಅಲ್ಲ, ಏನ್ ಕೇಳಿದ್ದಾರೆ, ಯಾವ ಲೆವೆಲ್ ಅಲ್ಲಿ ಕೇಳಿದ್ದಾರೆ. ಇನ್ ನೆಕ್ಸ್ಟ್ ಇಯರ್ ಕ್ವಾಂಟಮ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ದೇ ಕ್ಯಾನ್ ಆಸ್ಕ್ ಆನ್ ಎಂಟ್ಯಾಂಗಲ್ಮೆಂಟ್. ಅದ್ರ ಮೇಲೆ ನಿಮ್ಗೆ 3 ಸ್ಟೇಟ್ಮೆಂಟ್ ಕೊಡ್ಬೋದು ಎಂಟ್ಯಾಂಗಲ್ಮೆಂಟ್ ಬಗ್ಗೆ ಸ್ಟೇಟ್ಮೆಂಟ್ಸ್, ಇವನ್ ಫಾರ್ ಸೂಪರ್ ಪೊಸಿಷನ್. ಸೊ ದಿಸ್ ಇಸ್ ಯು ನೀಡ್ ಟು ಅನಲೈಸ್. ಈ ತರ ಅನಲೈಸ್ ಮಾಡಿದಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್, ನಾಟ್ ಜಸ್ಟ್ ಸೀಯಿಂಗ್ ದ ಕ್ವಶನ್ ಆನ್ಸರ್ ನೋಡೋದು ಅಲ್ಲ. ಗಾಟ್ ಇಟ್? ಐ ವಿಲ್ ಮಾರ್ಕ್ ಇಟ್ ಆಸ್ ಮಾಡರೇಟ್ ಬಿಕಾಸ್ ಆ ವರ್ಷ ಎಲ್ಲ ನ್ಯೂಸ್ ಅಲ್ಲಿ ಇತ್ತು. ದಿಸ್ ಇಸ್ ನಾಟ್ ಟಫ್ ಕ್ವಶನ್, ದಿಸ್ ಇಸ್ ಅ ಕೈಂಡ್ ಆಫ್ ಮಾಡರೇಟ್ ಕ್ವಶನ್. ಓಕೆ, ಈಸಿ ಅಲ್ಲಿ ಎಲ್ಲಿರುತ್ತೋ ಅಲ್ಲೇ ಹೇಳ್ಬಿಡ್ತೀನಿ. ಓಕೆ, ಇದಕ್ಕೆ ನೀವು ಕರೆಂಟ್ ಅಫೇರ್ಸ್, ಬೇಸಿಕ್ ಕರೆಂಟ್ ಅಫೇರ್ಸ್. ಓಕೆ, ಎನಿ ಮೆಟೀರಿಯಲ್ ಇಟ್ ವಾಸ್ ದೇರ್. ಗಾಟ್ ಇಟ್? ನೆಕ್ಸ್ಟ್ ಈಸ್ question number 19. How many of the following statements are correct about Bharat Ratna award? Awards is also one of the part. 1-2 questions ಇದ್ದೇ ಇರುತ್ತೆ. ಓಕೆ, ಅವಾರ್ಡ್ಸ್ ಪ್ರಿಪೇರ್ ಆಗ್ಬೇಕು. ಮೇಜರ್ ಅವಾರ್ಡ್ಸ್ ಭಾರತ್ ರತ್ನ ಇಯರ್ ಕೊಟ್ಟಿದ್ರೆ 5 ಚಾನ್ಸಸ್. ಅಂಡ್ ಪದ್ಮಶ್ರೀ, ಪದ್ಮವಿಭೂಷಣ. ಓಕೆ, ಪದ್ಮಶ್ರೀ, ಪದ್ಮವಿಭೂಷಣ ಮೇನ್ಲಿ ಕನ್ನಡಿಗಾಸ್. ಓಕೆ, ಕರ್ನಾಟಕದವ್ರಿಗೆ ಯಾರು ಕೊಟ್ಟಿದ್ದಾರೆ ಆ ವರ್ಷ ಅದನ್ನ ಪ್ರಿಪೇರ್ ಆಗಬೇಕು. ಪದ್ಮಶ್ರೀ ಆಲ್ಮೋಸ್ಟ್ 100+ ಮೆಂಬರ್ಸ್ಗೆ ಕೊಡ್ತಾರೆ, ಅಷ್ಟು ಪ್ರಿಪೇರ್ ಆಗ್ಬೇಕಾ? ನೋ, ಓನ್ಲಿ ಫಾರ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾರ್ಯಾರು ಸಿಕ್ಕಿದೆ ಅವರ ಫೀಲ್ಡ್. ಓಕೆ, ದಟ್ ಮ್ಯಾಚ್ ದ ಫಾಲೋಯಿಂಗ್ ಆ ಥರ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್. ಓಕೆ, ಲೆಟ್ಸ್ ಸಿ ದ ಕ್ವಶನ್. ದ ರೆಕಮೆಂಡೇಶನ್ ಫಾರ್ ಭಾರತ್ ರತ್ನ ಆರ್ ಮೇಡ್ ಬೈ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಟು ದ ಪ್ರೆಸಿಡೆಂಟ್. ದ ನಂಬರ್ ಆಫ್ ಆನ್ಯುವಲ್ ಅವಾರ್ಡ್ಸ್ is restricted to maximum 3 in a particular year. Both Nelson Mandela and Mother Teresa are recipients of Bharat Ratna Award. Only a person with Padma Award can receive Bharat Ratna. ಓಕೆ, ವಾಟ್ ಇಟ್ ಹೇಳೋದಲ್ಲ. ಓಕೆ, ನನ್ನ ಪ್ರೀವಿಯಸ್ ವಿಡಿಯೋ ಯಾರಾದರೂ ನೋಡಿದ್ರೆ ಅವರು ಲೈಕ್ ಇಫ್ ದ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ರು ದಿಸ್ ಸ್ಟೇಟ್ಮೆಂಟ್ ಮೇಲೆ ಅವ್ರ ಕಣ್ಣೋಗುತ್ತೆ. ಓನ್ಲಿ ಅ ಪರ್ಸನ್ ವಿತ್ ಪದ್ಮ ಅವಾರ್ಡ್ಸ್ ಕ್ಯಾನ್ ರಿಸೀವ್ ಭಾರತ್ ರತ್ನ. ಅದೇನ್ ಸ್ಟೇಜಸ್ ತರ ಅಲ್ಲ, ಇದು ಸಿಕ್ಕದ ಮೇಲೆ ಇದು ಸಿಗ್ಬೇಕು ಅಂತ. ಓಕೆ, ಡೈರೆಕ್ಟ್ಲಿ ಅ ಪರ್ಸನ್ ಕ್ಯಾನ್ ಗೆಟ್ ಭಾರತ್ ರತ್ನ. ಫಾರ್ ಎಕ್ಸಾಂಪಲ್ ಪದ್ಮ ಅವಾರ್ಡ್ಸ್ ಐ ಕ್ಯಾನ್ ಥಿಂಕ್ ಸಚಿನ್ ಗಾಟ್ ಭಾರತ್ ರತ್ನ. ಪದ್ಮ ಅವಾರ್ಡ್ಸ್ ಅವ್ರು ಸಿಕ್ಕಿದೆಯಾ ಅಲ್ವಾ, ಐ ಡೋಂಟ್ ರಿಮೆಂಬರ್. ಬಟ್ ಎಕ್ಸಾಂಪಲ್ ನಾನು ಕ್ರಿಕೆಟ್ ಸ್ವಲ್ಪ ಫಾಲೋ ಮಾಡೋದ್ರಿಂದ ಅದಕ್ಕೆ ಸಚಿನ್. ಓಕೆ, ಸಿ ಓನ್ಲಿ ನಾನು ಹೇಳಿದೆ ನಿಮಗೆ 90 to 95% ಆಫ್ ದ ಟೈಮ್ಸ್ ಓನ್ಲಿ ಸ್ಟೇಟ್ಮೆಂಟ್ಸು ರಾಂಗ್ ಆಗಿರುತ್ತೆ. ಓಕೆ, 5% ಆಫ್ ಟೈಮ್ಸ್ ಅಷ್ಟೇ. ಓಕೆ, ಪ್ಲೀಸ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ನಾನು ಹಳೆ ವಿಡಿಯೋ ಲೈಕ್ ಪಾರ್ಟ್ 1 ನೋಡಿ, ಅಲ್ಲಿ ಲಾಜಿಕ್ ಹೇಳಿದ್ದೀನಿ. 5 ಕ್ವಶನ್ಸ್ ಆ ಥರ ಬಂದು ಇಫ್ ಯು ಆರ್ ಲೈಕ್ 2 ರಾಂಗ್ ಮಾಡಿದ್ರು ವಿಲ್ ಬಿ ನೆಟ್ ಪಾಸಿಟಿವ್. ಓಕೆ, ದಿಸ್ ಸ್ಟೇಟ್ಮೆಂಟ್ ಇಸ್ ಗಾನ್. ಓಕೆ, ಇದು ನಿಮಗೆ ಟಫ್ ಆಗುತ್ತೆ. ಗಾಟ್ ಇಟ್? Next, both Nelson Mandela and Mother Teresa are recipients of Bharat Ratna. There are 5 chances. Like even ನಾನು ಹೆಂಗೆ ಎಕ್ಸಾಮಲ್ಲಿ even though I was not sure about it, there are ನನಗೆ like Mother Teresa I was knowing she was a recipient of Bharat Ratna. Nelson Mandela, okay, I was like bit confusion ಇದೆ, but still I went it as true because ಅವ್ರ ನೇಮ್ಸ್ ಕೊಟ್ಟಿಲ್ಲ ಅಂದ್ರೆ ಹಾಕಲ್ಲ. ಓಕೆ, ಅವರು ಪ್ರಾಮಿನೆಂಟ್ ಇದ್ದಾರೆ ಅಂತಾನೆ.
the number of annual awards is restricted to maximum 3 in a particular year. Okay, that is true. I think in 2024 or I think al 5 members kottidru. Before that it was a rule. Okay, next, recommendation for Bharat Ratna are made by Prime Minister himself to the President. Got it? Here answer is only 3 statements. See, ಇಲ್ಲಿ ಒಂದು ಎಲಿಮಿನೇಟ್ ಈಸಿಯಾಗಿ ಆಯ್ತು. ಇವನ್ ಇಲ್ಲಿ ABCD ಈ ತರ ಕೊಟ್ಟಿದ್ರೆ ಇಟ್ ವಾಸ್ ಈಸಿ ಕ್ವಶನ್. ಇವನ್ ಐ ದಿಸ್ ಮಾರ್ಕೆಟ್ as ಟಫ್. ಯೂಶಲಿ ಭಾರತ್ ಅವಾರ್ಡ್ಸ್ ಇದನ್ನ ನೋಡಿದ್ಮೇಲೆ ಏನ್ ಅರ್ಥ ಮಾಡ್ಕೋಬೇಕು ನೀವು, ಅವಾರ್ಡ್ಸ್ ಡೀಟೇಲ್ಸ್ ತಿಳ್ಕೋಬೇಕು. ನಾಟ್ ಜಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಅಂತಲ್ಲ. ಇವನ್ ಪದ್ಮಶ್ರೀ, ಪದ್ಮಭೂಷಣ ಎಷ್ಟು, ಎನಿ ಲಿಮಿಟ್ಸ್ ಆರ್ ದೇರ್. ಓಕೆ, 200 ಜನ 300 ಜನಕ್ಕೂ ಕೊಡ್ಬೋದಾ, ದೇರ್ ಇಸ್ ಎನಿ ಲಿಮಿಟ್ ಫಾರ್ ಇವನ್ ಫಾರ್ ನೆಕ್ಸ್ಟ್ ನೀವು ಪ್ರಿಪೇರ್ ಆಗ್ಬೇಕಾದ್ರೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣಗೂ ದೀಸ್ ಥಿಂಗ್ಸ್ ನ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ಲೈನ್ಸ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಮೇನ್ ಫೋಕಸ್. ಕರ್ನಾಟಕದಲ್ಲಿ ಯಾರಿಗೆ ಬಂದಿದೆ ಅವ್ರದ್ದು ಫೀಲ್ಡ್ ಮ್ಯಾಚ್ ಆಫ್ ಫಾಲೋಯಿಂಗ್ ದೇ ಕ್ಯಾನ್ ಆಸ್ಕ್ ದ ಕ್ವಶನ್. ಗಾಟ್? ಗೊತ್ತಾಯ್ತಲ್ಲ? ದಿಸ್ ಸ್ಟೇಟ್ಮೆಂಟ್ ಇದನ್ನ ನೋಡಿ. ದ ನಂಬರ್ ಆಫ್ ಆನ್ಯುವಲ್ ಅವಾರ್ಡ್ಸ್ ರಿಸ್ಟ್ರಿಕ್ಟೆಡ್ ಟು 3, ಬಟ್ ಇನ್ 2024 ಓಕೆ 5 ಮೆಂಬರ್ಸ್ಗೆ ಕೊಟ್ಟಿದ್ರು. ಓಕೆ, ಸ್ವಾಮಿನಾಥನ್, ಲೈಕ್ LK ಅಡ್ವಾಣಿ, ನರಸಿಂಹರಾವ್, MS ಸ್ವಾಮಿನಾಥನ್. ಆ ಇಯರ್ 2024 ಓಕೆ 5 members they were given. ಸೊ ಅವಾಗ ಓಕೆ ಬೈ ದ ಟೈಮ್ ಎಕ್ಸಾಮ್ ವಾಸ್ ದೇರ್ ಇದು ಆಪ್ಷನ್ ಕರೆಕ್ಟ್ ಇತ್ತು. ಬಟ್ ಈಗ ಸೇಮ್ ಕ್ವಶನ್ ದೇ ಕ್ಯಾನ್ ರಿಪೀಟ್. ಓಕೆ, ತಿರ್ಗಾ ಕೊಟ್ರೆ ನೋ, ದೇರ್ ವಾಸ್ ಎನ್ 5 members ಆಲ್ರೆಡಿ ಕೊಟ್ಟಿದ್ದಾರೆ. ದೇ ಕ್ಯಾನ್ ಚೇಂಜ್ ದ ಸ್ಟೇಟ್ಮೆಂಟ್. ಓಕೆ, ದೇರ್ ಒನ್ಸ್ ದೇರ್ ವಾಸ್ ಲೈಕ್ ದೇ ಗೇವ್ ಟು 5 persons. ಓಕೆ, ಇದೇ ಸ್ಟೇಟ್ಮೆಂಟ್ ಭಾರತ್ ಒನ್ ಆಫ್ ದ ಸ್ಟೇಟ್ಮೆಂಟ್ ದೇ ಕ್ಯಾನ್ ಕೇಮ್ ಭಾರತ್ ರತ್ನ ಆಕ್ಚುಲಿ 3 ಇತ್ತು. ಒನ್ ಆಫ್ ದ ಇಯರ್ ದೇ ಗೇವ್ ಟು 5 people ಅಂತ ದೇ ಕ್ಯಾನ್ ಮೇಕ್ ಅ ಸ್ಟೇಟ್ಮೆಂಟ್. ಓಕೆ, ನಾನು ನಾರ್ಮಲ್ ಕಲೋಕಿಯಲ್ ಆಗಿ ಹೇಳ್ತಿದ್ದೀನಿ. ಓಕೆ, ಗಾಟ್ ಇಟ್? ದಿಸ್ ಇಸ್ ಹೌ ಯು ನೀಡ್ ಟು ಅನಲೈಸ್. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ 20. ಓಕೆ, ಇಲ್ಲಿ ನಿಮ್ಗೆ ಕಾಮನ್ ಸೆನ್ಸ್ ವರ್ಕ್ ಹೆಂಗಾಗುತ್ತೆ, ಹೌ ಕ್ಯಾನ್ ಆನ್ಸರ್. ಓಕೆ, ಇವನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ನೋಡೋಣ ಈ ಕ್ವಶನ್. ಓಕೆ, ಇಸ್ ಅನ್ ಲೈಕ್ ಒಂಥರ ಏನು ರೆಡಿಮೇಡ್ ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಬೋದು ಕಾಮನ್ ಸೆನ್ಸ್ ಯೂಸ್ ಮಾಡಕ್ಕೆ. ಓಕೆ, ಚಿಪ್ 4 or Fab 4 alliance include 4 of the world's top producer of semiconductors. ಓಕೆ, ನಾವು ಎಕ್ಸಾಮ್ ಅಲ್ಲೂ ಅಷ್ಟೇ, ನೀವು ಈಚ್ ಲೈನ್ ಈ ತರ ಪೆನ್ ಅಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡೆ ಓದ್ಕೊಂಡು ಹೋಗ್ಬೇಕು. ಓಕೆ, ಎಷ್ಟು ರ್ಯಾಂಡಮ್ ಆಗಿ ಓದ್ತೀನಿ ಅಂದ್ರೆ ಯು ಕ್ಯಾನ್ ಮಿಸ್. ಓಕೆ, Fab 4. which of the following countries are part of Fab 4? ಓಕೆ, ಎಷ್ಟು ಕೊಟ್ಟಿದ್ದಾರೆ? ಲೈಕ್ USA, ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ, ತೈವಾನ್, ಇಂಡಿಯಾ. ಓಕೆ, ಜನರಲ್ ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಸೆಮಿ ಕಂಡಕ್ಟರ್. ಓಕೆ, ಇಲ್ಲೇನಾಗಿದೆ? ವರ್ಲ್ಡ್ಸ್ ಟಾಪ್ ಪ್ರೊಡ್ಯೂಸರ್ಸ್. ಓಕೆ, ಎಕ್ಸ್ಪೋರ್ಟರ್ಸ್ ಅಂತ ಕೇಳಿಲ್ಲ, ಇಲ್ಲ, ಪ್ರೊಡ್ಯೂಸ್ ಮಾಡ್ತಾರೆ, ಟಾಪ್ ಪ್ರೊಡ್ಯೂಸರ್ಸ್ ಸೆಮಿ ಕಂಡಕ್ಟರ್. ಜಸ್ಟ್ ಥಿಂಕ್, ಇಂಡಿಯಾಲಿ ಸೆಮಿ ಕಂಡಕ್ಟರ್ ಪ್ಲಾಂಟ್ಸ್ ಯಾವಾಗ ಬರಕ್ ಸ್ಟಾರ್ಟ್ ಆಯ್ತು? ಇನ್ನ ಒಂದೇನೋ ಇದೆ. ಓಕೆ, ಮೇಜರ್, ದಟ್ ವಾಸ್ ಇನ್ ಗುಜರಾತ್. ಓಕೆ, ಟಾಪ್ ಪ್ರೊಡ್ಯೂಸರ್ಸ್. ನಾವು ಸೆಮಿ ಕಂಡಕ್ಟರ್ ನ ಲೈಕ್ 80 to 90% we are importing. ಓಕೆ, ಸೆಮಿ ಕಂಡಕ್ಟರ್ಸ್, ಲೈಕ್ ಸೆಮಿ ಕಂಡಕ್ಟರ್ಸ್ ಇದ್ರೆ we have been highest ಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಆಗ್ತಿದ್ವಿ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಂಡಿಯಾ ವುಡ್ ಬಿ ಮ್ಯಾನುಫ್ಯಾಕ್ಚರಿಂಗ್ ನಂಬರ್ 1. ಓಕೆ, ಸೊ G, ಇಂಡಿಯಾ ಚಾನ್ಸಸ್ ಆರ್ ವೆರಿ ಲೆಸ್. ಟಾಪ್. ಓಕೆ, ಇಂಡಿಯಾ ಎಲ್ಲೋ 10th 11th or 20th ಪೊಸಿಷನ್ ಅಲ್ಲೂ ಇರ್ಬೋದು, ಬಟ್ ಟಾಪ್ ಅಲ್ಲಿ ಇರೋದು ಸಿಕ್ಕಾಪಟ್ಟೆ ಕಷ್ಟ. ಓಕೆ, ಇಂಡಿಯಾ. ದಿಸ್ ಇಸ್ ಅ ಕಾಮನ್ ಸೆನ್ಸ್. ಯಾರೇ ಜನರಲ್ ನ್ಯೂಸ್ ಫಾಲೋ ಮಾಡ್ತಿದ್ರು, ಇವನ್ ಇಫ್ ಯು ಆಸ್ಕ್ ಫಾರ್ ಎನಿ ಕಾಮನ್ ಮ್ಯಾನ್ ಕೇಳಿದ್ರು, ಲೈಕ್ ದೋಸ್ ಆರ್ ಇನ್ IT ಫೀಲ್ಡ್ ಇರ್ಬೋದು. ಓಕೆ, ದೋಸ್ ಆರ್ ಇನ್ ಓಕೆ ಗ್ರಾಜುಯೇಟ್ಸ್. ಓಕೆ, ಜನರಲ್ ನ್ಯೂಸ್ ಪೇಪರ್ ರೀಡಿಂಗ್ ಅವರು ಹೇಳ್ತಾರೆ ಇಂಡಿಯಾದಲ್ಲಿ ಸೆಮಿ ಕಂಡಕ್ಟರ್ಸ್ ಇಲ್ಲ. ಜನರಲ್ ನ್ಯೂಸ್ ಇದು. ಓಕೆ, ನೀವು ಯಾವ್ದೋ ಫಾಲೋ ಮಾಡಿದ್ರು ಗೊತ್ತಾಗುತ್ತೆ. ಓಕೆ, ಇಯರ್ G ಗಾನ್. ಓಕೆ, ಬಾಯ್ಲ್ ಡೌನ್ ಟು 1 and 4. ಓಕೆ, ಸಿ ದಿಸ್ ಇಸ್ ಹೌ. ನನಗೆ ಗೊತ್ತೇ ಇಲ್ಲಪ್ಪ, ಈ ನ್ಯೂಸ್ ಓದೇ ಇಲ್ಲ ಇನ್ ಕೇಸ್. ಓಕೆ, ಎಕ್ಸಾಮ್ ಅಲ್ಲಿ ನಾನು ಈ ನ್ಯೂಸ್ ಹೆಂಗೋ ಕರೆಂಟ್ ಅಫೇರ್ಸ್ ಅಲ್ಲಿ ಮಿಸ್ ಆಗಿತ್ತು. ದೆನ್ ಐ ನೀಡ್ ಟು ಆನ್ಸರ್. ಥಿಂಕ್, ಇಂಡಿಯಾ ಟಾಪ್ ಪ್ರೊಡ್ಯೂಸರ್ ಇಂಡಿಯಾನಾ? ದಿಸ್ ಇಸ್ ಅ ಕಾಮನ್ ಸೆನ್ಸ್. ಓಕೆ, ಜನರಲ್ ಫಾಲೋ ಮಾಡ್ತಿರೋ ನ್ಯೂಸ್ ದೇ ವಿಲ್ ಆನ್ಸರ್. ಇಫ್ ಯು ಎಲಿಮಿನೇಟ್ 50% ಬಂದ್ರಿ, ಓಕೆ, 50% ಬರೋ ಕ್ವಶನ್ಸ್ ನೀಡ್ ಟು ಆನ್ಸರ್. 100% ಆನ್ಸರ್ ಮಾಡಲೇಬೇಕು. ನಾನು ಹೇಳಿದ್ನಲ್ಲ, ವಿಲ್ ಆನ್ಸರ್ 50 to 60 or 40 to 50 ಕ್ವಶನ್ಸ್ ಅಷ್ಟೇ. ಯಾರಿಗೆ ಆದ್ರೂ ಗೊತ್ತಿರುತ್ತೆ. ಎಕ್ಸ್ಟ್ರಾ 25 ಈ ತರನೇ ಇರುತ್ತೆ. ಓಕೆ, ನೀವು ರಿಸ್ಕ್ ತಗೊಂಡು 50% ಬಾಯ್ಲ್ ಡೌನ್ ಆದಾಗ ಯು ನೀಡ್ ಟು ಇದ್ರಲ್ಲಿ ಒಂದಾದ್ರೂ ಕರೆಕ್ಟ್ ಆಗೇ ಆಗುತ್ತೆ. ಇದು ಅಷ್ಟೇ, ವಿಲ್ ಸ್ಟೇ ಇನ್ ನೆಟ್ ಪಾಸಿಟಿವ್. ಈ ತರ 5 ಕ್ವಶನ್ ಮಾಡಿದ್ರೆ ನೀವು ಅಟ್ಲೀಸ್ಟ್ 2 or 3 ಕ್ವಶನ್ಸ್ ಕರೆಕ್ಟ್ ಮಾಡೇ ಮಾಡ್ತೀರಾ, ಯಾವುದೇ ಆಪ್ಷನ್ ಹಾಕಿದ್ರು. ಅವಾಗ ನಿಮ್ಗೆ ಅಟ್ಲೀಸ್ಟ್ 4 to 5 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ವಾಟ್ ಇಟ್? ನಾವು ಈ ಆಪ್ಷನ್ಸ್ ಅಲ್ಲಿ ನೋಡಿ. A, USA, ನೆದರ್ಲ್ಯಾಂಡ್ಸು, ಆಸ್ಟ್ರೇಲಿಯಾ, ದೆನ್ ಸೌತ್ ಕೊರಿಯಾ. ಈ ಆಪ್ಷನ್ ನೋಡಿ. USA, ಜಪಾನು, ಸೌತ್ ಕೊರಿಯಾ, ತೈವಾನ್. ಸೌತ್ ಕೊರಿಯಾ ಸಿಂಪಲ್, ಸ್ಯಾಮ್ಸಂಗ್ ಫೋನ್ ಎಲ್ಲಿಂದ ಬರುತ್ತೆ? ಸೌತ್ ಕೊರಿಯಾ, ಸ್ಯಾಮ್ಸಂಗ್ ಮೊಬೈಲ್. ಸೌತ್ ಕೊರಿಯಾ ಇಸ್ ನೋನ್ ಫಾರ್ ಇದು. ತೈವಾನ್, ಇಟ್ ಈಸ್ ಅನ್ ಮೇನ್ ಸೆಮಿ ಕಂಡಕ್ಟರ್. ಅಷ್ಟು ಚಿಕ್ಕ ದೇಶ ಪಾಪ್ಯುಲರ್ ಆಗ ಕಾರಣ ದಟ್ ವಾಸ್ ಬಿಕಾಸ್ ಆಫ್ ಇದು. ಚೈನಾದಲ್ಲೂ ಎಲೆಕ್ಟ್ರಾನಿಕ್ಸ್ ವೆರಿ ವೆರಿ ಹೈ.
Japanese ನಿಮ್ದು ಟಿವಿ ಸೋನಿ ಇಸ್ ಫ್ರಮ್ ಜಪಾನ್. ಸೌತ್ ಕೊರಿಯಾ ಸ್ಯಾಮ್ಸಂಗ್. ಓಕೆ USA ದಿಸ್ ಇಸ್ ಅ ಮೇಜರ್ ಹಬ್. ಆಪಲ್ ಇರ್ಬೋದು. ಓಕೆ ಟೆಕ್ ಇಸ್ ನೋನ್ ಫಾರ್ USA. ದಿಸ್ ಇಸ್ ಅ ಕಾಮನ್ ಸೆನ್ಸ್. ಸೊ ಆನ್ಸರ್ ಇಸ್ 4. ದಿಸ್ ಇಸ್ ಹೌ ನೀಡ್ ಟು ಆನ್ಸರ್. ಗೊತ್ತಾಯ್ತಲ್ಲ. ಇಟ್ಸ್ ನಾಟ್ ನಂಗೆ ಎಲ್ಲ ಯಾರಿಗೂ ಅಷ್ಟೇ. ಇವನ್ ಏನ್ ಟಾಪರ್ ಇಸ್ ಫಸ್ಟ್ ರ್ಯಾಂಕ್ ಅವ್ರಿಗೂ ಹೋಗಿ ಕೇಳಿದ್ರೆ 100ಗೆ 100 ಕ್ವಶನ್ಸ್ ಗೊತ್ತಿರಲ್ಲ. ಇವನ್ ಬೆಟ್ ಇವನ್ ದೇ ವಿಲ್ ನಾಟ್ ಬಿ ನೋಯಿಂಗ್ 82 ಕ್ವಶನ್ಸ್, ಮ್ಯಾಕ್ಸಿಮಮ್ 50. ಓಕೆ ಇವರ್ ನಾರ್ಮಲ್ 40, ಹೈಯೆಸ್ಟ್ 60. ಓಕೆ ನೀವು 60 ಸ್ಕೋರ್ ಅದರಲ್ಲೂ ನೆಗೆಟಿವ್ಸ್ ಹೋಗ್ತಿರುತ್ತೆ. ದೆನ್ ದೇ ವಿಲ್ ಹೆಂಗ್ ಸ್ಕೋರ್ ಇನ್ಕ್ರೀಸ್ ಮಾಡ್ಕೋತಾರೆ ಅಂದ್ರೆ ಈ ತರ. ದಿಸ್ ಅ ಕಾಮನ್ ಸೆನ್ಸ್. ಓಕೆ ನಾವು ಓದಿಲ್ಲ ಅಂದ್ರೂ ಇದನ್ನ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ಹೌ. ಅದೇ ಜನರಲ್ ನಾಲೆಜ್. ಇಂಡಿಯಾ ಇಲ್ಲ. ಸೊ ದೀಸ್ ಆರ್ ದ ಕಂಟ್ರೀಸ್. ನಿಮ್ಗೆ ಜನರಲ್ ಈಗ ಟಿವಿ ಅಬ್ಸರ್ವ್ ಮಾಡಿರ್ತೀರಾ. ಸೋನಿ ಇರ್ಬೋದು, ಸ್ಯಾಮ್ಸಂಗ್ ಎಲ್ಲಿಂದ ಬರ್ತಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಟ್ ದಿಸ್ ಇಸ್ ಶುಡ್ ಬಿ ಯುವರ್ ಅಪ್ರೋಚ್. ಸಿ ಆಲ್ರೆಡಿ 35 ಮಿನಿಟ್ಸ್. ಓಕೆ ನಾನು ಏನಕ್ಕೆ ನಾನು ಮುಂಚೆನೆ ಹೇಳಿದೆ, ಇಟ್ ಈಸ್ ನಾಟ್ ಆನ್ಸರ್ ಯಾವುದು ಅಂತ ಹೇಳೋ ಸೆಷನ್ ಅಲ್ಲ ಇದು. ಓಕೆ ಐ ವಿಲ್ ಲೈಕ್ ಸ್ಟಾರ್ಟಿಂಗ್ ಹೇಳಿದೆ, ಇಟ್ ಈಸ್ ಹೌ ಯು ಅಪ್ರೋಚ್ ದ ಪೇಪರ್, ಹೌ ಯು ಕ್ಲಿಯರ್ ಬಿ ಇನ್ ದ ಲಿಸ್ಟ್. ಓಕೆ ಗ್ರೂಪ್ ನಾವು ಲಿಸ್ಟ್ ಅಲ್ಲಿ ಇರಬೇಕು. ಓಕೆ ನಾನು ಕಾಮನ್ ಸೆನ್ಸ್ ಯೂಸ್ ಮಾಡೋಣ, ಹೆಂಗ್ ಯೂಸ್ ಮಾಡಿದ್ರೆ ಯಾರು ಕೇಳಲ್ಲ. ಅಗೇನ್ ಐ ಆಮ್ ಟೆಲಿಂಗ್. ಸೊ ಇಟ್ ಈಸ್ ಟೇಕಿಂಗ್ ಲಾಂಗ್. ಓಕೆ ಲೆಂತಿ ವಿಡಿಯೋಸ್ ಅಂತ ಕೆಲವರು ಹೇಳ್ತಿದ್ರು. ದಿಸ್ ಇಸ್ ದ ಅಪ್ರೋಚ್. ಓಕೆ ನೆಕ್ಸ್ಟ್ ಬರೋ ಪೇಪರ್ ಅಲ್ಲೂ ಈ ತರನೇ ಇರುತ್ತೆ ಕ್ವಶನ್ಸ್. ಓಕೆ ನೀವು 10 ಇನ್ಸ್ಟಿಟ್ಯೂಟ್ಸ್ ಮೆಟೀರಿಯಲ್ ತಗೊಂಡು ಹೋಗಿ, ಓಕೆ ಇಫ್ ಯು ಪ್ರಿಪೇರ್ ಇವನ್ ಫಾರ್ 2 years, ಓಕೆ ನೀವು 100 ಕ್ವಶನ್ ಕರೆಕ್ಟ್ ಮಾಡಕ್ ಆಗಲ್ಲ. ಓಕೆ ದಟ್ಸ್ ವಿಲ್ ಬಿ ದಿಸ್ ಇಸ್ ದ ಪ್ಯಾಟರ್ನ್ ಆಫ್ ದಿಸ್ ಸ್ಟೈಲ್ ಆಫ್ ದಿಸ್ ಎಕ್ಸಾಮ್. Okay, if you ask any topper, they'll tell the same thing. Okay, next is 21st question. Just do 5 more questions. Okay, which of the following statement correctly describe Djibouti Code of Conduct? Djibouti, okay, this comes in African continent. Okay, it aims to regulate the import of any hazardous, including radioactive waste, into Africa. Okay, Djibouti, Africa dalli anta gottu. So there's a slight relevance. It promotes responsible sourcing of critical minerals. It aims to prevent coups in Africa and ensure people-centered democratic governance. It aims for repression of piracy and armed robbery against ships in Western Indian Ocean and Gulf of Aden. Okay. See, this question I will mark it as tough. Okay, tough antane. Even for me it was a tough question. Okay. Nano I like ಸಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಯಾವುದು ಎಲ್ಲ ಆಫ್ರಿಕಾ ರಿಲೇಟೆಡ್ ಕೊಟ್ಟಿದ್ದಾರೆ. ಐ ನೋ ಡಿಜಿಬೋತಿ ಇಸ್ ಇನ್ ಆಫ್ರಿಕಾ. ಡಿಜಿಬೋತಿ ಕೋಡ್ ಆಫ್ ಕಂಡಕ್ಟ್. ಓಕೆ ಐ ಆನ್ಸರ್. ಓಕೆ ಫಸ್ಟ್ ಈ ಸ್ಟೇಟ್ಮೆಂಟ್ ಅಲ್ಲೇ ಮೋಸ್ಟ್ ಆಫ್ ದ ಥಿಂಗ್ಸ್ ಆನ್ಸರ್ ಅಲ್ಲಿ ಇರುತ್ತೆ. ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಒಂದು ರೀತಿಯಲ್ಲಿ ನಡ್ಕೋಬೇಕು. ಕಂಡಕ್ಟ್ ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ತಾನೆ, ಯಾವ ತರ ನಡ್ಕೋಬೇಕು ಏನು ಅಂತ. ದೆನ್ I went through the option. Aim to regularize import any hazardous waste. Okay, is okay. It promotes responsible sourcing of critical minerals. Okay, code of conduct match agutta illa. It aims to prevent coups in Africa and ensure people-centered democratic governance. Okay, it aims to repression of piracy and robbery against ships in Western Indian Ocean and Gulf of Aden. Okay, ee part alli Houthis ಮತ್ತೆ ಪೈರೇಟ್ಸ್ ಹೆವಿ. ಓಕೆ ಡಿಜಿಬೋತಿ ರೀಜನ್ ಅಲ್ಲಿ ಪೈರೇಟ್ಸ್ ಓಕೆ ಶಿಪ್ ನ ಕದಿಯೋರು ತುಂಬಾ ಜಾಸ್ತಿ. ಅದು ನಂಗೆ ಗೊತ್ತಿತ್ತು. ಡಿಜಿಬೋತಿ ಮತ್ತೆ ಗಲ್ಫ್ ಆಫ್ ಏಡನ್, ಹೌತೀಸ್ ಅಂತ ಕೇಳಿರ್ತೀರಾ. ಓಕೆ ಹೆಮನ್ ಹೌತೀಸ್ ಅವ್ರದ್ದು ಕೆಲ್ಸನೇ ಇದು. ಯಾವುದೇ ಅವರು ರಾಬರಿ ಮಾಡದೆ ಬೋಟ್ಸ್ ಇಂದ ಮತ್ತೆ ಅವರು ಹೆವಿ ಡ್ಯಾಮೇಜ್ ಮಾಡ್ತಾರೆ. ಓಕೆ ಆ ಏಮ್ ಮೇಲೆ ಐ ಮಾರ್ಕ್ಡ್ ಇಟ್ ಆಸ್ 4. ಓಕೆ ಇಟ್ ಏಮ್ಸ್ ಫಾರ್ ರಿಪ್ರೆಷನ್ ಆಫ್ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ದ ಶಿಪ್ಸ್. ಓಕೆ ಇದೆಲ್ಲ ರಿಸ್ಕ್ ಕ್ವಶನ್ಸ್. ಓಕೆ ದಿಸ್ ನಾನು 85-90 ಅಟೆಂಪ್ಟ್ಸ್ ಆಗಿದ್ರೆ ಐ ಟೇಕ್ 1 or 2 ಎಕ್ಸ್ಟ್ರಾ ರಿಸ್ಕ್ ಕ್ವಶನ್ಸ್. ಓಕೆ ಈ ತರ ಓಕೆ ರಿಲೇಟ್ ಮಾಡಿ ಹಾಕೋತರ. ಐ ಪ್ರಿಫರ್ ಇಫ್ ಯು ಡೋಂಟ್ ನೋ ಸ್ಕಿಪ್ ಇಟ್. ಓಕೆ ಅಕ್ಯುರಸಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೆಸ್ಟ್. ಓಕೆ ಯು ಆರ್ ಆನ್ಸರಿಂಗ್ 80 to 90 ಕ್ವಶನ್ ಗುಡ್ ಅಟೆಂಪ್ಟ್ಸ್ ವಿತ್ 70 to 75 ಕ್ವಶನ್ಸ್ ನೀವು ಕರೆಕ್ಟ್ ಮಾಡ್ತೀರಾ. ಒಂದು 15 ರಾಂಗ್ ಆದ್ರೆ ಓಕೆ ಈ ತರ. ಬಟ್ ಸ್ಟಿಲ್ ಯು ವಾಂಟ್ ಟು ಅಟೆಂಡ್ ಮೋರ್. ಓಕೆ ರಿಸ್ಕ್ ತಗೋಬೇಕಂದ್ರೆ ಈ ತರ ಕೋಡ್ ಆಫ್ ಕಂಡಕ್ಟ್ ಪ್ಲಸ್ ನಂಗೆ ಲಿಂಕ್ ಗೊತ್ತಿತ್ತು. ಡಿಜಿಬೋತಿ ಮತ್ತೆ ಆ ಗಲ್ಫ್ ಆಫ್ ಏನಿದೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಈ ಕಡೆ ಹೌತೀಸ್. ನಿಂಗೆ ಮ್ಯಾಪ್ ನೋಡ್ರೆ ಗೊತ್ತಾಗುತ್ತೆ ಇಲ್ಲಿ ಇದು. ಓಕೆ ಎಮೆನ್ ಮತ್ತೆ ಒಮನ್. ಓಕೆ ಅಲ್ಲಿ ನಿಮ್ಗೆ ರೆಡ್ ಸಿ ಬರುತ್ತೆ, ಲೈಕ್ ಸಾರಿ ಸ್ಟ್ರೈಟ್ ಆಫ್ ಹೊರ್ಮುಜ್. ಅಲ್ಲಿ ಹೌತೀಸ್ದು ತುಂಬಾ ಕಾಟ. ಓಕೆ ಇವನ್ ಇನ್ ಇರಾನ್ ವಾರ್ ನಿಮ್ಗೆ ನೋಡ್ಬೋದು. ಅಲ್ಲಿ ಲೆಬನಾನ್ ಮೇಲೆ ಹಾಕ್ಬೇಡಿ ಬಾಂಬು, ಮತ್ತೆ ಹೌತೀಸ್ ನ ನೀವು ಏನು ಮಾಡಬಾರ್ದು ಅಂತ ಇರಾನ್ ಹೇಳ್ತಾ ಇದೆ. ಓಕೆ ಇಸ್ರೇಲ್ಗೆ ಮತ್ತೆ US ಗೆ. ಓಕೆ ಅದರಿಂದ ನಿಮ್ಗೆ ಜನರಲ್ ಪ್ರಿಪೇರಿಂಗ್ ದಿಸ್ ನಿಮ್ಗೆ ಕೇಳಿರ್ತೀರಾ. ಸೊ ಪೈರಸಿ ಮೇಲೆ ಕೋಡ್ ಆಫ್ ಕಂಡಕ್ಟ್ ಮಾಡಿರ್ತಾರೆ ಅಂತ ಅನ್ಕೊಂಡು ಐ ಮಾರ್ಕ್ಡ್ ಇಟ್ ಆಸ್ 4. ಓಕೆ ಇವನ್ ಯು ಕ್ಯಾನ್ ಸ್ಕಿಪ್ ಇಟ್ ಆರ್ ಈ ತರ ನೀವು ಅನಲೈಸ್ ಮಾಡ್ಬೋದು. ಜನರಲ್ ನಾಲೆಜ್ ಇಂದಾನೆ ನೀವು ಆಲ್ರೆಡಿ ಇದೆಲ್ಲ ಕಂಟೆಂಟ್ KS or UPSC ಗೆ
ಓದಿರ್ತೀರಾ ಮ್ಯಾಪಿಂಗ್ ಟೈಮಲ್ಲಿ, ಅದನ್ನ ನೀವು ಫಿಲ್ಲಿಂಗ್ ಯು ಕ್ಯಾನ್ ಆನ್ಸರ್ ಸಚ್ ಕ್ವಶನ್ಸ್. ಗಾಟ್ ಇಟ್? ನೆಕ್ಸ್ಟ್ 22nd ಈ ಕ್ವಶನ್ ನೋಡಿ ಎಷ್ಟು ಲೆಂತ್ ಇದೆ ಅಂತ. ಓಕೆ, 4 ಆಪ್ಷನ್ಸ್, ಅದು ಲೆಂತಿ ಸ್ಟೇಟ್ಮೆಂಟ್ಸ್. ಓಕೆ, ಇಟ್ ವಿಲ್ ಕಿಲ್ ನಿಮ್ ಟೈಮ್ ಕಿಲ್ ಮಾಡುತ್ತೆ. ಇಫ್ ಯು ಆರ್ ಮಾರ್ಕಿಂಗ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಇಟ್ ವಿಲ್ ಕಿಲ್ ಟೈಮ್. ಇಫ್ ಯು ಮೇಕ್ ಇಟ್ ರಾಂಗ್ ಆಲ್ಸೋ ಯು ಆರ್ ಲೂಸಿಂಗ್ 2.5 marks. ಗಾಟ್ ಇಟ್? Next, consider the following statement in the relation to World Development Report 2024. The middle income trap refers to a situation where a country experiences stagnation in growth after reaching a middle income status and hindering its transition to high income status. Okay, see, ನೀವು ಓದಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು, ಮತ್ತೆ ಲೈಕ್ ಒಂದ್ಸಲಿ ಓದಿದ ತಕ್ಷಣ ಸಡನ್ ಆಗಿ ಅರ್ಥ ಆಗಲ್ಲ. ಗಾಟ್ ಇಟ್? ಮಿಡಲ್ ಇನ್ಕಮ್ ಟ್ರ್ಯಾಪ್ಸ್ ರೆಫರ್ಸ್ ಟು ಅ ಸಿಚುವೇಶನ್, ಇಲ್ಲಿ ಇದರದ್ದು ಡೆಫಿನೇಷನ್ ಕೊಟ್ಟಿದ್ದಾರೆ. ಓಕೆ, ವೇರ್ ಕಂಟ್ರಿ ಎಕ್ಸ್ಪೀರಿಯನ್ಸ್ ಸ್ಟಾಗ್ನೇಷನ್ ಅಂದ್ರೆ ಯಾವುದೇ ತರ ಗ್ರೋತ್ ಆಗ್ತಾ ಇಲ್ಲ, ಇನ್ ಗ್ರೋತ್ ಆಫ್ಟರ್ ರೀಚಿಂಗ್ ಎ ಮಿಡಲ್ ಇನ್ಕಮ್ ಸ್ಟೇಟಸ್. ಓಕೆ, ಮಿಡಲ್ ಇನ್ಕಮ್ ಕಂಟ್ರಿ ಲೈಕ್ ಇಂಡಿಯಾ ಅನ್ಕೋಬಹುದು ಮಿಡಲ್ ಇನ್ಕಮ್. ಓಕೆ, ಹಿಂಡ್ರಿಂಗ್ ಇಟ್ಸ್ ಟ್ರಾನ್ಸಿಷನ್ ಟು ಹೈ ಇನ್ಕಮ್ ಗ್ರೋತ್. ಹೈ ಇನ್ಕಮ್ ಅಂದ್ರೆ USA. ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅವ್ರ ಬಗ್ಗೆ ಮಾತಾಡ್ತಿರೋದು. ಓಕೆ, ನೆಕ್ಸ್ಟ್, ಆಸ್ ಪರ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ 118 ಕಂಟ್ರೀಸ್ ವೇರ್ ಕ್ಲಾಸಿಫೈಡ್ ಆಸ್ ಮಿಡಲ್ ಇನ್ಕಮ್ ಕಂಟ್ರೀಸ್. ಓಕೆ, ಈ ನಂಬರ್ ಗೊತ್ತಾ? ಓಕೆ, ಇಷ್ಟು ಡೀಟೇಲ್ ಆಗಿ ಯಾರು ರಿಪೋರ್ಟ್ ನ ನೋಡಿರಲ್ಲ, ಯಾರು ಕೊಟ್ರು ಏನ್ ಹೇಳಿದಾರೆ ಅಷ್ಟೇ ನೋಡಿರ್ತಾರೆ. India is one among the countries falling into a middle income trap. Okay, ಇದು ಯು ಕ್ಯಾನ್ ಈಸಿಲಿ ಸೇ. ಓಕೆ, ನಮ್ದು ಮಿಡಲ್ ಕ್ಲಾಸ್ ತುಂಬಾ ಜನ ಜಾಸ್ತಿ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಿರ್ತಾರೆ. ಓಕೆ, ಇದು ಒನ್ ಅಮಾಂಗ್ ದ ಅಂತ ಕೊಟ್ಟಿದ್ದಾರೆ. ಸಿ, ಇದು ಅಷ್ಟೇ ಒನ್ ಆಫ್ ದ ಕೀವರ್ಡ್. ಒನ್ ಆಫ್ ದ ಕಂಟ್ರೀಸ್ ಅಂತ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ 90 to 95% ಆಫ್ ದ ಟೈಮ್ಸ್ ಕರೆಕ್ಟ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಒನ್ಲಿ ಅಂತ ಇದ್ರೆ 90 to 95% ಆಫ್ ದ ಟೈಮ್ಸ್ ರಾಂಗ್ ಆಗಿರುತ್ತೆ. ಅದೇ ತರ ಒನ್ ಆಫ್ ದ, ಇಲ್ಲಿ ಒನ್ಲಿ ಕಂಟ್ರಿ ಅಂತ ಕೊಟ್ಟಿಲ್ಲ. ಓಕೆ, ಒನ್ ಆಫ್ ದ. ಓಕೆ, 197 ಕಂಟ್ರಿಲಿ ಸಮ್ ಗ್ರೂಪ್ಸ್ ಇರುತ್ತೆ, ಒಂದು 50-60 ಕಂಟ್ರಿಲಿ ಇಂಡಿಯಾ ಒಂದು ಅಂತ. ವರ್ಲ್ಡ್ ಬ್ಯಾಂಕ್ ರೆಕಮೆಂಡೆಡ್ ಟು ಅಡಾಪ್ಟ್ 3I ಸ್ಟ್ರಾಟಜಿ. ಓಕೆ, ಮಿಡಲ್ ಇನ್ಕಮ್ ಇಂದ ನಾವು ಹೈ ಇನ್ಕಮ್ ಹೋಗ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ಇನ್ಫ್ಯೂಷನ್ ಬೇಕು, ಇನೋವೇಷನ್ ಫಾರ್ ಲೋ ಇನ್ಕಮ್ ಕಂಟ್ರೀಸ್ ಟು ಅಚೀವ್ ಹೈ ಇನ್ಕಮ್ ಸ್ಟೇಟಸ್. ಓಕೆನಾ? ನೆಕ್ಸ್ಟ್, ದಿಸ್ ಈಸ್ ಆಲ್ಸೋ ಅನ್ ಕಾಮನ್ ಸೆನ್ಸ್. ನೀವೇ ಥಿಂಕ್ ಮಾಡಿ, ಈಗ ನಮ್ದು ಮಿಡಲ್ ಇನ್ಕಮ್ ಇಂಡಿಯಾದಲ್ಲಿ ಏನು ಜನರಲ್ ಆಗಿ ಹೇಳ್ತಾರೆ ಎಲ್ಲರೂ, ನಮ್ಗೆ ಇನ್ವೆಸ್ಟ್ಮೆಂಟ್ ಬರಬೇಕು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್, FDI ಬಗ್ಗೆ ತುಂಬಾ ಕೇಳಿರ್ತೀರಾ. ಓಕೆ, ಕರ್ನಾಟಕದಲ್ಲಿ 4.5 lakhs ರೀಸೆಂಟ್ ಕರ್ನಾಟಕದಲ್ಲಿ ಇನ್ವೆಸ್ಟ್ ಆಯ್ತು. ಅವಾಗ ಇನ್ವೆಸ್ಟ್ ಆದಾಗ ಏನ್ ಬರುತ್ತೆ? ಟೆಕ್ನಾಲಜಿ ಬರುತ್ತೆ, ಜಾಬ್ಸ್ ಬರುತ್ತೆ. ಅವಾಗ ಏನಾಗುತ್ತೆ? ಇನ್ಕಮ್ ನಮ್ದು ಜಾಸ್ತಿ ಆಗುತ್ತೆ. ಓಕೆ, ಟೆಕ್ನಾಲಜಿ ಜಾಸ್ತಿ ಬಂದಷ್ಟು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಷ್ಟು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ನಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ಫ್ಯೂಷನ್, ಓಕೆ, ಇನ್ಫ್ಯೂಸ್ ಆಗ್ಬೇಕು ಹೊಸ ಟೆಕ್ನಾಲಜಿ. ಇನೋವೇಷನ್, ಓಕೆ, ನಾವು ಲೈಕ್ ನೀಡ್ ಟು ಕ್ರಿಯೇಟ್ AI ಮಾಡೆಲ್ಸ್, ಕ್ಲಾಡ್, ಆಂಥ್ರೋಪಿಕ್ ತರ ಏನಿದೆ ನಾವು ಬಿಲ್ಡ್ ಮಾಡಿದಾಗ ಏನಾಗುತ್ತೆ? ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಸಿ, ನಾನು ವರ್ಲ್ಡ್ ರಿಪೋರ್ಟ್ ಯಾರು ಕೊಟ್ರು ಅಂತ ಜೊತೆಗೆ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಲೆಟ್ ಸಿ ದ ಆಪ್ಷನ್ಸ್. ಓಕೆ, 1 2 3 ಇಲ್ಲ ABCD ಇದೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಯಾವುದೇ ಆಗಲಿ ಮೋಸ್ಟ್ ಆಫ್ ದ ಫ್ಯಾಕ್ಟ್ಸ್ ದೇ ವಿಲ್ ಟ್ರೈ ಟು ಮೇಕ್ ರಾಂಗ್. ಓಕೆ, ಫ್ಯಾಕ್ಟ್ಸ್ ನ ಈಸಿಲಿ ರಾಂಗ್ ಮಾಡ್ಬೋದು. ಈ ಸ್ಟೇಟ್ಮೆಂಟ್ 118 ನ 120 ಇರೋದು 118 ಮಾಡ್ಬೋದು. ಓಕೆ, ಯು ಹ್ಯಾವ್ ಸೀನ್ ಇನ್ ಪಾಲಿಟಿ ಕ್ವಶನ್. ಓಕೆ, ಇನ್ಕ್ಲೂಡಿಂಗ್ ಇರೋದನ್ನ ಎಕ್ಸ್ಕ್ಲೂಡಿಂಗ್ ಮಾಡಿದ್ರು. ಅದೇ ತರ ನಂಬರ್ ಫ್ಯಾಕ್ಟ್ಸ್ ಮೋಸ್ಟ್ ಆಫ್ ದ ಟೈಮ್ ನಂಬರ್ ಇರುತ್ತಲ್ಲ ಫ್ಯಾಕ್ಟ್ ಅಲ್ಲಿ ಆಗೋ ಸ್ಟೇಟ್ಮೆಂಟ್ ಅಲ್ಲಿ 10, 20 ಈ ತರ ಆ ನಂಬರ್ಸ್ ಇರೋದು ಇದ್ಲು ಅಷ್ಟೇ. ಇಟ್ ಈಸ್ 90 to 95% ಆಫ್ ಟೈಮ್ಸ್ ರಾಂಗ್ ಆಗಿರುತ್ತೆ. ಓಕೆ, ಸೊ 118 ಇಸ್ ನಾಟ್ ಕರೆಕ್ಟ್. ದ ಕರೆಕ್ಟ್ ಆನ್ಸರ್ ಇಸ್ ಹಿಯರ್ ಬಿ. ತೆಗೆದ್ರೆ ಬಿ ಎಲಿಮಿನೇಟ್ ಮಾಡಿದ್ರೆ ACD. ಸೊ ಇದಂತೂ ಪಕ್ಕ. ಇಂಡಿಯಾ ಇಸ್ ಒನ್ ಅಮಾಂಗ್ ದ ಕಂಟ್ರೀಸ್ ಅಂಡ್ ಇದು ಪಕ್ಕ. CD ಶುಡ್ ಬಿ ದೇರ್. ಓಕೆ, CD ಎಲ್ಲಿದೆ? CD ಇದೊಂದೇ ಆಪ್ಷನ್ ಇರೋದು, ಹಂಗೂ ಎಲಿಮಿನೇಟ್ ಮಾಡ್ಬೋದು. ಸೊ ಇದು ಬೇಸಿಕ್. ಇನ್ವೆಸ್ಟ್ಮೆಂಟ್, ಇನ್ಫ್ಯೂಷನ್, ಇನೋವೇಷನ್ ಇವೆಲ್ಲ ಆ ಡಾಕ್ಯುಮೆಂಟ್ ಅಲ್ಲಿ ಏನಿರುತ್ತೋ ಅದನ್ನೇ ಅವರು ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿರ್ತಾರೆ. ಓಕೆ, ಎಕ್ಸಾಮಿನರ್ ನೋಡ್ತಾರೆ, ಜಸ್ಟ್ ಪಿಕ್ ಮಾಡ್ತಾರೆ, ಅಲ್ಲಿ ಪೇಸ್ಟ್ ಮಾಡ್ತಾರೆ, ಅದು ಜಾಸ್ತಿ ಚೇಂಜ್ ಮಾಡಕ್ ಹೋಗಲ್ಲ. ಇದನ್ನ ನೋಡಿದಾಗ ಅವ್ರು ಈಸಿ ಇದನ್ನ ಚೇಂಜ್ ಮಾಡಕ್ಕೆ. ಓಕೆ, 100 ಕಂಟ್ರೀಸ್ ಇತ್ತು ಅಂದ್ರೆ ದೇ ವಿಲ್ ಮೇಕ್ ಇಟ್ ಆಸ್ ಸಿ. ಇದು ಆಕ್ಚುಲಿ ಇರೋದು 108 ಕಂಟ್ರೀಸ್. ಅವರು ಒಂದು ಎಕ್ಸ್ಟ್ರಾ ಆಡ್ ಮಾಡಿದ್ರು ಅಷ್ಟೇ. ಓಕೆ, ನೀವು ಹಳೆ ವಿಡಿಯೋ ನೋಡಿದ್ರೆ ಹೇಳಿದೆ, ಅಲ್ಲಿ ಲಂಡನ್ಸ್ ಫಸ್ಟ್ ಕ್ವಶನ್ ದೇ ಮೇಡ್ ಇಟ್ ಆಸ್ ಪ್ಯಾರಿಸ್ ನ ದೇ ಚೇಂಜ್ ಟು ಲಂಡನ್. ಗಾಟ್ ಇಟ್? ದಿಸ್ ಇಸ್ ದ ಟ್ರ್ಯಾಪ್. ಇದು ಆಕ್ಚುಲಿ 108 ಕಂಟ್ರೀಸ್. ದಿಸ್ ಇಸ್ 108. ಓಕೆ, ದೇ ಮೇಡ್ ಇಟ್ ಆಸ್ 1118. ದಿಸ್ ಇಸ್ ಹೌ ಎಕ್ಸಾಮಿನರ್ ಅವ್ರು ನೋಡಿದ ತಕ್ಷಣ ಓಕೆ 108 ಇದೆ, ಚೇಂಜ್ ದ ನಂಬರ್, ಕನ್ಫ್ಯೂಸ್ ಆಗುತ್ತೆ ಅಂತ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಚೇಂಜ್ ಮಾಡಕ್ ಹೋಗಲ್ಲ. ಹಿಯರ್ ಇಟ್ ಈಸ್ ಈಸಿ ಟು ಮೇಕ್ ಚೇಂಜ್ ಅಂಡ್ ಮೇಕ್ ಯು ಕನ್ಫ್ಯೂಸ್. ನೀವು 108 ಓದಿರ್ತೀರಾ ಎಕ್ಸಾಮ್ ಅಲ್ಲಿ, ಓಕೆ 118 ಅಂತ ರಾಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಅದು ಗೊತ್ತಿಲ್ಲ ನಂಗೆ. ದೀಸ್ ಆರ್ ಲೈಕ್ ರಿಪೋರ್ಟ್ ಅಲ್ಲಿ ಕಾಮನ್. ಇಂಡಿಯಾ ಒನ್ ಆಫ್ ದ ಮೆಂಬರ್, ಇದು ಕಾಮನ್ ಸೆನ್ಸ್. ದಿಸ್ ಇಸ್ ಅ ಕಾಮನ್ ಸೆನ್ಸ್. ಓಕೆ,
ಇದನ್ನು ಕಾಮನ್ ಸೆನ್ಸ್, ಕೈಂಡ್ ಆಫ್ ಕಾಮನ್ ಸೆನ್ಸ್. ನಾವು ಲೋ ಇನ್ಕಮ್ ಇಂದ ಹೈ ಇನ್ಕಮ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ, ಇದು ಜನರಲ್ ಆಗಿ ಗೊತ್ತಿರುತ್ತೆ ನಮ್ಗೆ. ದೋಸ್ ಫಾಲೋ ನ್ಯೂಸ್, ಇಫ್ ಯು ಆಸ್ಕ್ ಎ ಲೇಮನ್ ಆಲ್ಸೋ ಅವ್ರು ಹೇಳ್ತಾರೆ, ಸರ್ ನಾವು ಇಲ್ಲಿ ದುಡ್ಡು ಹಾಕ್ಬೇಕು, ನಾವು ಇನ್ವೆಸ್ಟ್ ಮಾಡಿದ್ರೆ ಬೆಳಿತೀವಿ. ಓಕೆ, ಲೋ ಇನ್ಕಮ್ ದ ಮಿಡಲ್. ಸೊ ದಿಸ್ ಇಸ್ ಹೌ ನೀಡ್ ಟು ಆನ್ಸರ್ ಕ್ವಶನ್ಸ್. ಹೇಳ್ತಿದ್ದೀನಲ್ಲ, ಎಲ್ಲಾರ್ಗು ಎಲ್ಲಾ ಕ್ವಶನ್ ಗೊತ್ತಿರಲ್ಲ. ದಿಸ್ ಇಸ್ ಹೌ ವಿಲ್ ಸ್ಕೋರ್ ದ ಮಾರ್ಕ್ಸ್. ವಾಟ್ ಇಟ್. ನೆಕ್ಸ್ಟ್ 23rd ಕ್ವಶನ್ಸ್. ಓಕೆ, 2 more questions ಇರುತ್ತೆ, ಲೆಂತ್ ತುಂಬಾ ಆಗುತ್ತೆ, ಸೊ ಅದಕ್ಕೆ ಐ ಆಮ್ ರಿಸ್ಟ್ರಿಕ್ಟಿಂಗ್ ಟು 25. ಓಕೆ, ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ, ಡೋಂಟ್ ವರಿ. ನೆಕ್ಸ್ಟ್ ಇದು ಎಕನಾಮಿ. ಓಕೆ, ಇದನ್ನು ಐ ಕನ್ಸಿಡರ್ ಆಸ್ ಸ್ಟ್ಯಾಟಿಕ್ ಅಂಡ್ ಈಸಿ. ಓಕೆ, ಇದು ಐ ಕನ್ಸಿಡರ್ ಆಸ್ ಓಕೆ ಟಫ್, ತುಂಬಾ ಟಫ್ ಅಲ್ಲ, ಮಾಡ್ರೇಟ್ಲಿ ಟಫ್ ಅಂತ. ಓಕೆ, ಇಲ್ಲಿ ಕಾಮನ್ ಸೆನ್ಸ್ ಅಲ್ಲಿ ಯು ಕ್ಯಾನ್ ಆನ್ಸರ್. ಇದು ಸ್ಟ್ಯಾಟಿಕ್. ಓಕೆ, ಇದು ಈಸಿ, ಇದು ಡೈರೆಕ್ಟ್ ಕ್ವಶನ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ correct? The money market falls directly under the regulatory jurisdictions of RBI. Okay, ಎರಡು ಮಾರ್ಕೆಟ್ ಬರುತ್ತೆ, ಮನಿ ಮಾರ್ಕೆಟ್ ಅಂಡ್ ಇಲ್ಲ ಇದೆ ನೋಡಿ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಅಂದ್ರೆ ಲೈಕ್ ಸ್ಟಾಕ್ಸ್, ಓಕೆ, ಶೇರ್ಸ್. ಓಕೆ, ಅದೆಲ್ಲ ಯಾರು ರೆಗ್ಯುಲೇಟ್ ಮಾಡ್ತಾರೆ? ದೋಸ್ ಆರ್ ಇನ್ವೆಸ್ಟೆಡ್ ಇನ್ ಶೇರ್ಸ್. ಓಕೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೆಬಿ ನಿಮ್ಗೆ ಜನರಲ್ ಆಗಿ ನೋಡ್ತೀರಾ, ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್ ಅಂತ ಕೇಳಿರ್ತೀರಾ. ಓಕೆ, ನಾನು ಬಿಗಿನರ್ಸ್ ತಲೆಯಲ್ಲಿ ಇಟ್ಕೊಂಡು ಹೇಳ್ತೀನಿ, ದೋಸ್ ಆರ್ ಆಸ್ಪಿರೆಂಟ್ಸ್, KPSC ಆಸ್ಪಿರೆಂಟ್ಸ್, UPSC ಆಸ್ಪಿರೆಂಟ್ಸ್ ಎಲ್ಲರೂ ತಲೆ ಇಟ್ಕೊಂಡು ಹೇಳ್ತಿರೋದು. ಓಕೆ, ದಿಸ್ ಇಸ್ ಅ ಸ್ಟ್ಯಾಟಿಕ್. ಮನಿ ಮಾರ್ಕೆಟ್ ಫಾಲ್ಸ್ ಡೈರೆಕ್ಟ್ಲಿ ಅಂಡರ್ RBI. ಇಟ್ ಇಸ್ ಟ್ರೂ. ಸೆಬಿ ಡೈರೆಕ್ಟ್ಲಿ ಲೈಕ್ ಅಥರೈಸ್ ಇಸ್ ದ ರೆಗ್ಯುಲೇಟರಿ ಅಥಾರಿಟಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಇದನ್ನ RBI ನೋಡ್ಕೊಳುತ್ತೆ, ಮನಿ ಮಾರ್ಕೆಟ್. ಓಕೆ, ಇಲ್ಲಿ ಬರುತ್ತೆ ನಿಮ್ಗೆ ಕಾಲ್ ಮನಿ. ಓಕೆ, ಟಿ ಬಿಲ್ಸ್, ಕಾಲ್ ಮನಿ, ಟಿ ಬಿಲ್ಸ್. ಓಕೆ, ಒನ್ ಡೇ ಟಿ ಬಿಲ್, ಆ ಥರ ಎಲ್ಲ ಬರುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್, ಶೇರ್ಸ್, ಪೇಡ್ ಅಪ್ ಕ್ಯಾಪಿಟಲ್. ಓಕೆ, ಇಲ್ಲಿ ಡಿಬೆಂಚರ್ಸ್ ಬರುತ್ತೆ ನಿಮ್ಗೆ, ಡಿಬೆಂಚರ್ಸ್, ಬಾಂಡ್ಸ್, ಅದೇ ತರ. ಇಟ್ ಈಸ್ ಬೋತ್ ಎ ಅಂಡ್ ಬಿ. ಐ ವಿಲ್ ಮಾರ್ಕ್ ಇಟ್ ಆಸ್ ಸ್ಟ್ಯಾಟಿಕ್. ಓಕೆ, ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ, ನಮ್ದು ಜನರಲ್ ಎನಿ ಎಕನಾಮಿ ನೋಟ್ಸ್. ಓಕೆ, ಇದು ಅಷ್ಟೇ 11th and 12th ಎಕನಾಮಿ NCERTs ಪ್ಲೀಸ್ ಡೂ ಫಾಲೋ. ಓಕೆ, ಪ್ಲಸ್ ನೀವು ಸ್ಟ್ಯಾಂಡರ್ಡ್ ಸೋರ್ಸ್ ಬೇಕಾಗುತ್ತೆ, ಬಿಕಾಸ್ ಎಕನಾಮಿಸ್ ಆಸ್ ಕಾನ್ಸೆಪ್ಟ್, ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ, MSL. ಅದಕ್ಕೆ ನೀವು ನೀಡ್ ಟು one more standard book for NCERTs. Geography ಹೇಳಿದ್ನಲ್ಲ, 11th, 12th and 6th to 10th and 11th, 12th 4 books. These are more than enough. Okay, concepts you need to see through. Non general, if you are self preparing as a new El Nino concepts, you can go through any YouTube videos. Okay, and for any ಏನು ಇಲ್ಲ ನನಗೆ ಎಲ್ಲ ಕಂಪ್ಲೀಟ್ ಬೇಕು ಅಂದ್ರೆ join our KS batch. Got it? Next 24th question. ಓಕೆ, ಇಲ್ಲೂ ಅಷ್ಟೇ ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಹೆಂಗೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ, ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಅಂತ. ಓಕೆ, ದೋಸ್ ಆರ್ ರೆಡ್ ಓದ್ಕೊಂಡು ಹೋಗಿರೋರು ಒಂದ್ಸರಿ ಕನ್ಫ್ಯೂಸ್ ಆಗಿ ರಾಂಗ್ ಮಾರ್ಕ್ ಮಾಡಿಬಿಡ್ತಾರೆ. ನೆಕ್ಸ್ಟ್, ನೀತಿ ಆಯೋಗ್ ಇನ್ ಕೊಲಾಬರೇಷನ್ ವಿತ್ UNDP ಅಂಡ್ ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಡೆವಲಪ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಓಕೆ, ಇದು ನಿಮ್ಗೆ ಇಟ್ಸ್ ಲೈಕ್ ಸ್ಟ್ಯಾಟಿಕ್. ನೀತಿ ಆಯೋಗ್ ಓಕೆ ಎಕನಾಮಿಲೇ ಬರುತ್ತೆ. ಓಕೆ, ಇಂಡೆಕ್ಸಸ್ ಓದ್ತಿರ್ತೀರಾ. ಓಕೆ, ಐ ಕ್ಯಾನ್ ಮಾರ್ಕ್ ಇಟ್ ಆಸ್ ಕೈಂಡ್ ಆಫ್ ಈಸಿ or easy to moderate. Okay, ಮಧ್ಯ ಸ್ಪೆಕ್ಟ್ರಮ್ ಅಲ್ಲಿ ಲೈ ಆಗುತ್ತೆ. ಓಕೆ, ನೆಕ್ಸ್ಟ್, ಇಂಡಿಯಾಸ್ ನ್ಯಾಷನಲ್ MPA has 10 indicators while global MPA has 12 indicators. ಓಕೆ, ಇಯರ್ ಆಲ್ಸೋ ಅವ್ರು ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಸ್ವ್ಯಾಪ್ಡ್. ಓಕೆ, ಇದೊಂದು ಈ ತರ ಕ್ವಶನ್ಸ್ ತುಂಬಾ ಇರುತ್ತೆ, ಸ್ವ್ಯಾಪಿಂಗ್. ಓಕೆ, ಇಲ್ಲಿರೋದೆಲ್ಲ ಹಾಕ್ತಾರೆ, ಅಲ್ಲಿರೋದು ಇಲ್ಲ ಹಾಕ್ತಾರೆ. ಆಕ್ಚುಲಿ ಇಂಡಿಯಾದು 12 ಇಂಡಿಕೇಟರ್ಸ್. ಓಕೆ, ಗ್ಲೋಬಲ್ದು 10. ಓಕೆ, ನೀವು ಜಸ್ಟ್ ಯೋಚನೆ ಮಾಡಿ, ಆಲ್ರೆಡಿ ಗ್ಲೋಬಲ್ ಇದೆ, ಇಂಡಿಯಾದಲ್ಲಿ ಮಾಡ್ತಿರ್ಬೇಕಾದ್ರೆ ಅವ್ರು ಇನ್ನ ಬೆಟರ್ ಆಗಿ ಕೊಡಕ್ ಹೋಗ್ತಾರೆ. ಓಕೆ, ಇಂಡಿಯಾದು ನಾವಿನ್ನ ಬೆಟರ್ ಅಂತ. ಓಕೆ, ಇಲ್ಲಿ 2 ಎಕ್ಸ್ಟ್ರಾ ಇಂಡಿಕೇಟರ್ ಯಾವುದು ಅಂದ್ರೆ ಇಂಡಿಯಾದು, ದಟ್ ಈಸ್ ಮೆಟರ್ನಲ್ ಹೆಲ್ತ್. ಓಕೆ, ಮೆಟರ್ನಲ್ ಹೆಲ್ತ್ ಮತ್ತೆ ಬ್ಯಾಂಕ್ ಅಕೌಂಟ್. ಓಕೆ, ಮೆಟರ್ನಲ್ ಹೆಲ್ತ್ ಅಂಡ್ ಬ್ಯಾಂಕ್ ಅಕೌಂಟ್ 2 ಎಕ್ಸ್ಟ್ರಾ ಇಂಡಿಕೇಟರ್. ಗಾಟ್ ಇಟ್? ಇಲ್ಲಿ ಅವರು ದೇ ಆರ್ ಸ್ವ್ಯಾಪ್ಡ್. ಆನ್ಸರ್ ಈಸ್ ಇಯರ್ ಎ. ಓಕೆ, ಸಿ ಇಲ್ಲಿ ಆಗ್ಲೇ ನೋಡಿದ್ವಿ, ಎಕ್ಸ್ಕ್ಲೂಸಿವ್ ನ ಇನ್ಕ್ಲೂಸಿವ್ ಮಾಡಿದ್ರು, ಇಲ್ಲಿ ನೋಡಿದ್ವಿ. ಓಕೆ, 108 ನ 118 ಮಾಡಿದ್ರು, ಇಲ್ಲಿ ನೋಡಿ ಸ್ವ್ಯಾಪ್ ಮಾಡಿದ್ದಾರೆ. ಓಕೆ, ಸಿಂಪಲ್ ಆಗಿರುತ್ತೆ, ಇದನ್ನ ಓದಿರ್ತೀರಾ. ಅದು ಇನ್ನ ಹರಿಲಿ ನೀವು ಮಾಡ್ಬೇಕಾದ್ರೆ ಮಾರ್ಕೆಟ್ ಆಸ್ 3. ಸಿ ಇದನ್ನೆಲ್ಲ ನೀವು ಯಾವ್ದೋ ಸೋರ್ಸಸ್ ಯಾವ್ದೋ ಕಲೆಕ್ಟ್ ಮಾಡ್ಬೇಕಂತ, ದಿಸ್ ವೇರ್ ಆಲ್ ಸ್ಟ್ಯಾಂಡರ್ಡ್ ಬೇಸಿಕ್ ಕರೆಂಟ್ ಅಫೇರ್ಸ್ ಎಲ್ಲ ಇದ್ದಿದ್ದು. ಓಕೆನಾ? ಆನ್ಸರ್ ಇಸ್ ಇಲ್ಲಿ ಎ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ಲೀಸ್, ನೀತಿ ಆಯೋಗ್ ರಿಪೋರ್ಟ್ಸ್ ಏನೇನ್ ಬರುತ್ತೆ ಓದ್ಕೊಳ್ಳಿ. ಓಕೆ, SDG ವಾಟರ್ ರಿಪೋರ್ಟ್ ಇರ್ಬೋದು, SDG ರಿಪೋರ್ಟ್ ಬಿಡುತ್ತೆ. ಓಕೆ, ವಾಟರ್ ರಿಪೋರ್ಟ್ ರಿಲೇಟೆಡ್ ಸಮಥಿಂಗ್ ಬಿಡುತ್ತೆ. ಓಕೆ, ಪ್ಲೀಸ್ ನೆಕ್ಸ್ಟ್ ನೀಟ್ ಸ್ಟಡಿ ಆನ್ ನೀತಿ ಆಯೋಗ್ ರಿಪೋರ್ಟ್ಸ್ ಮತ್ತೆ UNDP ರಿಪೋರ್ಟ್ಸ್. ಓಕೆ, SDI ಇಂಡೆಕ್ಸ್. ಓಕೆ, SDI ಇನ್ಇಕ್ವಾಲಿಟಿ ಇಂಡೆಕ್ಸ್, ಯಾವ್ಯಾವ ರಿಪೋರ್ಟ್ಸ್ ಬರುತ್ತೆ ನೀಡ್ ಟು ಬಿ ಅವೇರ್. ಓಕೆ, ಐ ಕಾಂಟ್ ಈ ಒಂದೇ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟೋಲ್ಡ್ ದ ಫಾರ್ಮ್ಯಾಟ್. PYQs ಅಲ್ಲಿ ಬಂದಿರೋದನ್ನ ನೀಡ್ ಟು ಗೂಗಲ್. ನೀತಿ ಅಂದ್ರೆ 3-4 ಪಾಯಿಂಟ್ಸ್ ನೀವು ಹಾಕೋಬೇಕು. ಓಕೆ, ಲೆಟ್ಸ್ ಲೈಕ್ ಲಾಸ್ಟ್ ಕ್ವಶನ್ ವಿಲ್ ಡೂ ಇಟ್. ಅಂಡ್ ನೆಕ್ಸ್ಟ್,
Okay, 25th question. This is the last question. Okay, already it's 50 minutes. Okay, I thought of finishing in 35 to 40 minutes. Okay, it's okay. Like sometimes it happens. Launched in 2020, the reskilling revolution aims to empower 1 billion people with better education, skill, economic opportunity by 2030. In this context, reskilling revolution is launched by, okay, that is ILO, Indian Labour Organization, World Economic Forum, UNDP, ಯುನೆಸ್ಕೋ. ಓಕೆ, ಇದು ನೋಡಿ 2020 ಲಾಂಚ್ ಆಗಿರೋದು, ಬಟ್ ದೇ ವಾಸ್ಡ್ ಇನ್ 2024. ಓಕೆ, ಇಟ್ಸ್ ಬಿಟ್ ಕನ್ಫ್ಯೂಸಿಂಗ್, ನನಗೂ ಕನ್ಫ್ಯೂಸ್ ಆಯಿತು. ಇಲ್ಲಿ ರೀಸ್ಕಿಲಿಂಗ್, ಈಚ್ ವರ್ಡ್ ಮಾರ್ಕ್ ಮಾಡ್ಕೋ. ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಯಾರಿಗೆ? 1 ಬಿಲಿಯನ್ ಪೀಪಲ್ ವಿತ್ ಬೆಟರ್ ಎಜುಕೇಶನ್, ಸ್ಕಿಲ್ ಅಂಡ್ ಎಕನಾಮಿಕ್ ಆಪರ್ಚುನಿಟಿ. ಇನ್ ದೀಸ್ ಟೈಪ್ಸ್ ಆಫ್ ಕ್ವಶನ್ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ. ಗೊತ್ತಿದ್ರೆ ಹಾಕಿ, ಇಲ್ಲಾಂದ್ರೆ ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಇಲ್ಲ. ಓಕೆ, ಈಚ್ ಇದು ಒಂಥರ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ಸ್. ಅಲ್ಲಿ ನಿಮ್ಗೆ ವರ್ಲ್ಡ್ ಡೆವಲಪ್ಮೆಂಟ್ ಫೋರಮ್ ಅಲ್ಲಿ ಇಟ್ಸ್ ಕೈಂಡ್ ಆಫ್ ಕಾಮನ್ ಸೆನ್ಸ್ ಅಂಡ್ ಬೇಸಿಕ್ಸ್ ಗೊತ್ತಿದ್ರೆ ದೋಸ್ ಆರ್ ಬಿಗಿನರ್ಸ್, ಅದು ಓಕೆ. ಓಕೆ, ನೆಕ್ಸ್ಟ್ ಆ ತರ ಕ್ವಶನ್ಸ್ ಬಂದಾಗ ಕ್ಯಾನ್ ಆನ್ಸರ್. ಇಲ್ಲಿ ಪಕ್ಕಾ ಗೊತ್ತಿದ್ರೆ ಮಾರ್ಕ್ ಮಾಡಬೇಕು. ಹಿಯರ್ ದ ಆನ್ಸರ್ ಇಸ್ ವರ್ಲ್ಡ್ ಎಕನಾಮಿಕ್ ಫೋರಮ್. ಓಕೆ, ನೆಕ್ಸ್ಟ್ ವೆನ್ ಯು ಆರ್ ಪ್ರಿಪೇರಿಂಗ್ ILO ರಿಪೋರ್ಟ್ಸ್. ಓಕೆ, ರಿಪೋರ್ಟ್ಸ್ ಯಾವ್ದು? ILO ರಿಪೋರ್ಟ್ಸ್ ಯಾವುದು? UNDP ರಿಪೋರ್ಟ್ಸ್ ಯಾವುದು? ಓಕೆ, ಯುನೆಸ್ಕೋ ರಿಪೋರ್ಟ್ಸ್ ಯಾವುದು? ಮತ್ತೆ ರೀಸೆಂಟ್ ಈ ತರ ಯಾವ್ದಾದ್ರು ಇನಿಷಿಯೇಟಿವ್ಸ್ ಲಾಂಚ್ ಮಾಡಿದ್ಯಾ? ಓಕೆ, 1 ಬಿಲಿಯನ್ ಪೀಪಲ್. ಓಕೆ, ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. 1 ಬಿಲಿಯನ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 100 crore. ಓಕೆ, ದಟ್ ಈಸ್ ದ ಇಶ್ಯೂ. ಹೇಳಿದ್ನಲ್ಲ, ದಿಸ್ ಇಸ್ ನಾಟ್ ಹೌ ನೀವು ಎಷ್ಟು ಓದ್ತೀರಾ ಅಂದ್ರೆ, ಇಟ್ಸ್ ನಾಟ್ ಅಬೌಟ್ ಕ್ವಾಂಟಿಟಿ. ಓಕೆ, ಇಟ್ ಈಸ್ ಆಲ್ ಅಬೌಟ್ ಕ್ವಾಲಿಟಿ ಅಂಡ್ ದ ಅಪ್ರೋಚ್. ಹೆಂಗೆ ಸಾಲ್ವ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ, ಯಾವ ತರ ನೀವು ತಲೆ ಯೋಚನೆ ಮಾಡ್ತೀರಾ ಅಂಡ್ ಹೌ ಯು ಬಿಲ್ಡ್. ಓಕೆ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ. ಈ ತರ ಪ್ರಾಕ್ಟೀಸ್ ಮಾಡಿ 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 ಡೈಲಿ ಯು ಶುಡ್ ಟು ಥಿಂಕ್ ಎನಿ ಪೇಪರ್. ಇಫ್ ಯು ಸಿ, ಯು ಟು ಥಿಂಕ್ ಇನ್ ದಿಸ್ ಮೈಂಡ್ಸ್. ವೈ ಎಕ್ಸಾಮಿನರ್ ಯಾವ ತರ ಸೆಟ್ ಮಾಡಿದ್ದಾರೆ, ವಾಟ್ ಈಸ್ ಮೇಕಿಂಗ್ ರಾಂಗ್. ಓಕೆ, ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆಯಲ್ಲ ಅಲ್ಲಿ ವೈ ಇಟ್ ಈಸ್ ರಾಂಗ್. ಸಿ 108 ನ ದೇ ಮೇಡ್ ಇಟ್ ಆಸ್ 118. ದೇ 12 and 10 ದೇ ಸ್ವಾಪ್ಡ್. ಓಕೆ, ಈ ತರ ಸೆಟ್ ಮಾಡ್ತಾರೆ ಕ್ವಶನ್. ವೆನ್ ಐ ಸಿ ದಿಸ್ ಟೈಪ್ ಆಫ್ ಕ್ವಶನ್ ಐ ನೀಡ್ ಟು ಬಿ ಅಲರ್ಟ್. ಓಕೆ, ಎಲ್ಲೆಲ್ಲಿ ರೈಟ್ ಮಾಡ್ತಾರೆ, ಎಲ್ಲೆಲ್ಲಿ ರಾಂಗ್ ಮಾಡ್ತಾರೆ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ದಟ್ ಈಸ್ ದ ಅಪ್ರೋಚ್. ಇಟ್ ಈಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್. ಇಟ್ಸ್ ಆಲ್ರೆಡಿ ಹೇಳೋದಲ್ಲ, ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಕೀ ಆನ್ಸರ್ ಸಿಗುತ್ತೆ. ಬಟ್ ಹೌ ಯು ಹೆಂಗೆ ಆನ್ಸರ್ ನ ಮಾರ್ಕ್ ಮಾಡ್ತೀರಾ. ಓಕೆ, ಹೌ ಐ ಸ್ಕೋರ್ 210 or 205. ಓಕೆ, ದಟ್ ಈಸ್ ಹಿಂಗೇನೆ. ಓಕೆ, ನನಗೂ ಎಲ್ಲಾ ಕ್ವಶನ್ಸ್ ಗೊತ್ತಿರಲಿಲ್ಲ. ದಿಸ್ ಇಸ್ ದ ಅಪ್ರೋಚ್. ಇವನ್ ಲೈಕ್ ಶ್ರೀಹರಿ ಸರ್ ವಿಚ್ ಇಸ್ ಡೂಯಿಂಗ್ ವಿಡಿಯೋ, ಅವ್ರ ಸ್ಕೋರ್ ಅಷ್ಟೇ ಅರೌಂಡ್ 195 ಫಾರ್ ಹಿಸ್ ಕ್ಯಾಟಗರಿ. ಇಟ್ ವಾಸ್ ಮೋರ್ ದನ್ ಎನಫ್. ಓಕೆ, ಗಾಟ್ ಇಟ್. That is the issue. Next we will continue this class in further. I will try in like next to bega in 25 to 30 questions. I will try to finish in much lesser time. See, ee tara explanation madake it will take time. Okay, if also please comment. Okay, okay, ela godaidala. It is not about quality and quantity alla, quality is very much important. Okay, and most of the people either the synopsis kelididru, it's already ready. Once we complete at least 50 questions adaga I will like telegram ಅಲ್ಲಿ ಹಾಕ್ತೀವಿ. and it's also every material. okay, please note, ನಮ್ಮ like Invoice ಅಲ್ಲಿ ಜ್ಞಾನಮೇಧಕ್ಕೆ IAS every material is available in Kannada. okay, notes is also getting ready. if you want to show I will show the sample. okay, see, this is the sample. okay, ready ಇದೆ, just refining ಮತ್ತೆ like proof reading ಮಾಡ್ತಾ ಇದೀವಿ. okay, so this is the Kannada material. okay, ಇದು ಸಿನಾಪ್ಸಿಸ್ ಕನ್ನಡದಲ್ಲೂ it is available. okay, English ಅಲ್ಲಿ is already available, ಕನ್ನಡದಲ್ಲೂ available ಇದೆ. once I finish 50 questions it will be uploaded and all. okay, ಎಲ್ಲ material, ಎಲ್ಲ subject for mains also. okay, GS 1 2 3 4 prelims material is already notes ಎಲ್ಲ ರೆಡಿ ಆಗಿದೆ. it will be available to you in Kannada. okay, soft copy ಇರಲ್ಲ, but it will be like in a book. okay, hard copy ಮಾತ್ರ. okay, ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಿಮಗೆ ಒಂದೇ ಕಡೆ ಎಲ್ಲಾನು ಪ್ರಾಪರ್ ಆಗಿ ಇಂಗ್ಲಿಷ್ ಅಲ್ಲಿ ಏನ್ ಕಂಟೆಂಟ್ ನಿಮ್ಮಿದೆಯೋ ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್ಗೆ ಎಲ್ಲ ಯೂಸ್ ಆಗೋ ತರ ವಿ ಆರ್ ಪ್ರೊವೈಡಿಂಗ್ ಇಟ್ ಇನ್ ಕನ್ನಡ. ಓಕೆ, ಇದನ್ನು ನೀವು ಆಲ್ಮೋಸ್ಟ್ ಒಂದು 10-12 ಜುಲೈ 10th or 12th ಮೇಲೆ ದಿಸ್ ವಿಲ್ ಬಿ ಮೇಡ್ ಅವೈಲಬಲ್. ಓಕೆ, ಡೋಂಟ್ ವರಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲೂ ಹೋಗ್ಬೇಕಾಗಿಲ್ಲ. ಓಕೆ, ಪ್ಲೀಸ್ ಡೂ ಕಮೆಂಟ್. ಓಕೆ, ಒನ್ಸ್ ಅಗೇನ್ ಕಮೆಂಟ್ ಮಾಡಿ ಯಾವ ತರ ಇತ್ತು ಅಂತ. ಓಕೆ, ನಿಮ್ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಓಕೆ.